ನಮಗೇನು ಗೊತ್ತಿದ್ದಿಲ್ಲ, ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿದ್ದಿಲ್ಲ. ನನಗೆ ರಾತ್ರಿ 10:00 ಮನೆಯಿಂದ ಹೊರಬಿದ್ದಿದ್ದು. ರಾತ್ರಿ 10:00 ಹೊರಗಡೆ ಬಂದ್ರಿ. ಎಸ್, ಇಷ್ಟು ದೊಡ್ಡ ಫ್ಯಾಮಿಲಿನೂ ಬಿಟ್ಟು ಹೊರಗೆ ಬಂದ್ರಿ ಬಿಕಾಸ್ ಈಗೋ ಹರ್ಟ್ ಆಗಿದ್ದು. ನೀವಿಬ್ರು ನೌಕರಿಗೆ ಹೋಗ್ರಿ, ನಿಮ್ಗಿಬ್ರು 7,000 ಪಗಾರ ಸ್ಯಾಲ್ರಿ ಕೊಡ್ತಾರೆ, ನಿಮ್ಗೇನೋ ಒಂದು 2-3 ಸಾವಿರ ಖರ್ಚು ಮಾಡ್ತೀರಿ, ಮಿಕ್ಕಿದ್ದೆಲ್ಲ ಉಳಿತದೆ ಅಂತ ನಮ್ಗೆ ಹೇಳಿದ್ರು. ತಾಡ್ಪತ್ರಿ ತಗೊಂಡು ಅದೇ ತಾಡ್ಪತ್ರಿ ಕೆಳಗಡೆ ಹಾಸಿ 5 ದಿನ ಅದನ್ನೇ ತಾಡ್ಪತ್ರಿ ಹೊತ್ಕೊಂಡೆ. 2004 ನನ್ನ ಮದುವೆ ಆಯ್ತು. ಸೊ 105ನೇ ಹುಡುಗಿ ಮದುವೆ ಆಗಿದ್ದು ನಾನು. 104 ನೋಡಿ 105ನೇದಕ್ಕೆ ಈಕಿಗೆ ಮಾಡ್ಕೊಂಡಿದ್ದು ನಾನು. ಎಷ್ಟರಲ್ಲಿ ಮದುವೆ ಆಗಿದೆ? 2004 ಮೇ 2004 ಅಲ್ಲಿ ಇಲ್ಲಿ ಮದುವೆ ಆಗಿದ್ದು. ಅಳ್ತಾ ಬಂದೆ ನಾನು ಹೊರಗೆ ಲೈಫ್ ನಲ್ಲಿ ಮನೆಯಿಂದ. ಅವಾಗ ಈ ರೋಡ್ ಎಲ್ಲ ಖಾಲಿ. ಮನೆಯಲ್ಲಿ ಹೋಗಿ ಹತ್ರ ಶ್ವೇತಾ ಕ್ರಾಸ್, ಆಫೀಸ್ ನಲ್ಲಿ ಅಳ್ಳಿಕ್ಕೆ ಅಲ್ಲಿ 4 ಜನ ಹುಡುಗರು ಅಲ್ಲ, ಆ 4 ಹುಡುಗರು ಇದ್ರಿಗೆ ನನಗೆ ಇನ್ಸಲ್ಟ್ ಆಗ್ತಿತ್ತು. ಈ ರೋಡ್ ಅಲ್ಲಿ ಬಂದು ಕತ್ತಲದಲ್ಲಿ ನಿಂತ್ಕೊಂಡು ಅರ್ಧ ಗಂಟೆ ಮನೆಗೆ ಹೋಗ್ತಿದ್ದೆ ನಾನು. ಸೊ ಸೀನ್ ಹುಬ್ಳಿ ಒಳಗೆ ನನ್ನ ಡಾಕ್ಟರ್ಸ್ ಹೇಳಿದ್ರು, ನೀವು ಉಳಿಯಂಗಿಲ್ಲ, ಮುಗೀತ, 1 or 2 days ಅಷ್ಟೇ ಉಳಿದಿದೆ ನಿಂದು ಅಂತ ಟೈಮ್ನಲ್ಲೂ ಕೂಡ ಈಕಿ ಕರ್ಕೊಂಡು ಇವ್ರ ಅಕ್ಕನ ಹಾಸ್ಪಿಟಲ್ ಕರ್ಕೊಂಡು, ಇವ್ರ ಅಕ್ಕನ ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿ ಕರ್ಕೊಂಡು ಹೋಗಿ ವಾಪಸ್ ನನಗ ಸಾಯ್ತೀನಿ ಅನ್ನೋನ್ ಈ ಬಟ್ಟಿಗೆ ತಂದು ವಾಪಸ್ ಕರ್ಕೊಂಡು ಬಂದು. ₹1 kg ಅಕ್ಕಿ ಇರ್ತಿತ್ತಲ್ಲ, ಅದು ನನ್ನ ಫ್ರೆಂಡ್ ಹತ್ರ ನಾನು ನಾನು ಹೆಂಡತಿ ತಿಂತಿದ್ವಿ. ಮಗನಿಗೆ ಮಾತ್ರ ಒಳ್ಳೆ ಅಕ್ಕಿ ತಿನ್ನಿಸ್ತಿದ್ವಿ. ನನ್ನ ಕಾಲಲ್ಲಿ 8 ತಿಂಗಳು ಹಾಕೋಲಿಕ್ಕೆ ಚಪ್ಪಲಿ ಇದ್ದಿದ್ದಿಲ್ಲ. ₹55 ಕೊಟ್ಟು ಚಪ್ಪಲಿ ತಗೊಂಡ್ರೆ ನಾನು ₹55 ನನ್ನ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆಗ್ತೈತಿ ಅಂತ ಅಷ್ಟು ವಿಚಾರ ಮಾಡ್ತಿದ್ದೆ. 8 ತಿಂಗಳ ಚಪ್ಪಲಿ ಇಲ್ಲ ನನ್ನ ಹತ್ರ. ಸಂದೀಪ್ ಅವರೇ, ಇದಿಷ್ಟು ಪ್ರಾಪರ್ಟಿ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಅದಿಷ್ಟು. ಬಟ್ ಇದರಲ್ಲಿ ನನಗೆ ಯಾವುದೂ ಥರ ಆಸಕ್ತಿ ಇಲ್ಲ. ಇದು ನಾಳೆ ಕೂಡ ನನಗೆ ವಾಪಸ್ ಏನಾರು ಬಂತಂದ್ರೆ, ಇದು ಬಂದಂಥ ದುಡ್ಡಲ್ಲಿ ಎಜುಕೇಶನ್ ಅನ್ನೋ ಸ್ಕೂಲ್ ಕಟ್ತೀನಿ, ಆಮೇಲೆ ವೃದ್ಧಾಶ್ರಮ, ಆಮೇಲೆ ಒಂದು ಗೋಶಾಲೆ ಕಟ್ತೀನಿ. ಮುಂಚೆ ನಾನು ಕನಸು ಕಾಣ್ತಾ ಇದ್ದೆ, ಯಾರಾದ್ರೂ ನನಗೆ ವೆಹಿಕಲ್ನಲ್ಲಿ 2 wheelerನಲ್ಲಿ ನಾವು ಹೋಗ್ತಾ ಇರುವಾಗ ಕಾರ್ ಹೋಗ್ತಾರೆ, ಅಪ್ಪ ಚೆನ್ನಾಗಿದೆ, ನನ್ನ ಲೈಫ್ನಲ್ಲಿ ನಾನು ಇಂಥ ತಗೊಳ್ಳೇಬೇಕು. ನಾವೀಗ ಹೋಗ್ತಾ ಇರುವಂತ ಕಾರಿನ ವ್ಯಾಲ್ಯೂ ಎಷ್ಟು ಸರ್? OnePlus. ಮತ್ತೊಂದ್ಸಲ ನಿಮ್ಗೆ ಹೊಳ್ಳಿ ಸತ್ ಕರ್ಕೊಂಡು ಹೋಗ್ತೀನಿ. ರಿಟರ್ನ್ ಬರೋ ಮುಂದಾಗ ಲೈಫ್ ನಲ್ಲಿ ಒಂದಿಲ್ಲ ಒಂದ್ಸಲ ಇಷ್ಟು ದೊಡ್ಡ ಬಿಲ್ಡಿಂಗ್ ನನ್ನ ಆಫೀಸಿನ ಕಟ್ತೀನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸಂದೀಪ್ ಅವರೇ. ನಮಸ್ತೆ ಸರ್. ಹೇಗಿದೆ ಸರ್ ಜೀವನ? ಫಸ್ಟ್ ಕ್ಲಾಸ್, ಬಹಳ ಚೆನ್ನಾಗಿದೆ ರೀ. ಲೈಫ್ ಹೆಂಗಿದ್ರು ಕಲರ್ಫುಲ್ ಮಾಡ್ಕೋಬೇಕು, ಚೆನ್ನಾಗಿರ್ತದೆ. ನಾವು ಮುಂಚೆಯಿಂದ ಹಿಂಗೆ ಇದ್ದಿದ್ದಿಲ್ಲ. ಅದೇ ನಾನು ಕೇಳಿದೆ, ಸಂಪೂರ್ಣ ಝೀರೋ ಆಗಿದ್ದವ್ರು ಇವತ್ತು ಹೀರೋ ಆಗಿದ್ದೀರಾ. ಸೊ ಹಿಂದೆ ಹುಟ್ಟುತ್ತಾ ನೀವು ಹೀರೋ ಆಗಿದ್ರಿ ಆಕ್ಚುಲಿ. ಮತ್ತೆ ಲೈಫ್ ಎಲ್ಲವನ್ನ ಕಳ್ಸ್ಕೊಳ್ಳೋಕೆ ಅಥವಾ ಕಲ್ತ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡುತ್ತೆ. ನಾನು ಅದನ್ನ ಅವಕಾಶ ಅಂತ ಹೇಳ್ತೀನಿ. ಅವಕಾಶ, ಹೌದು. ಸೊ ನೀವೇನಂತೀರಾ, ಹೆಂಗಿತ್ತು ನಿಮ್ ಜೀವನ ಮುಂಚೆ, ಆಮೇಲೆ ಏನಾಯ್ತು, ಈಗ ಹೆಂಗಿದ್ದೀರಾ? ಯಾಕಂದ್ರೆ ಈ ಒಂದು ನಿಮ್ಮ ಸ್ಟೋರಿ ಇದೆಯಲ್ಲ, ನಾನು ಇದನ್ನ ಏನೋ ನಿಮ್ಮ ಹತ್ರ ಕೇಳಿದಾಗ ಅನ್ಸ್ತು ನಮ್ಮ ವೀಕ್ಷಕರಿಗೆ ಇದನ್ನ ತಿಳಿಸ್ಬೇಕು ಅಂತ, ಹಾಗಾಗಿಯೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಮುಕ್ತವಾಗಿ ಹೇಳ್ಬೋದು ಸರ್ ನಿಮ್ ಕಥೆನ. ಆಗ್ಲಿ ಸಂದೀಪ್ ಅವರೇ, ನಮ್ಮಿಂದ 4 ಜನಕ್ಕೆ ಚಲೋ ಆಗ್ತೈತಿ ಅಂದ್ರೆ ಡೆಫಿನೆಟ್ಲಿ ಹೇಳ್ತೀವಿ. ಈಗ ಸದ್ಯಕ್ಕೆ ನಾವೊಂದು ಕಾರಲ್ಲಿ ಹೋಗ್ತಾ ಇದೀವಿ ಸರ್. ನಾವೀಗ ಎಲ್ಲಿದ್ದೀವಿ ಅನ್ನೋದನ್ನ ಒಂದ್ಸಲ ತಿಳಿಸಿ ಸರ್. ನಾವು ಈಗ ಹುಬ್ಳಿಲಿ ನಮ್ಮ ಆಫೀಸ್ APMC ಇಂದ ದಾಮನಗಟ್ಟಿ ಫ್ಯಾಕ್ಟರಿಗೆ ಹೋಗ್ತಾ ಇದ್ದೀವಿ. ನಾವೀಗ ಉಣ್ಕಲ ಕೆರೆ ಹತ್ರ ಇದ್ದೀವಿ. ನಾವೀಗ ಹೋಗ್ತಾ ಇರುವಂತ ಕಾರಿನ ವ್ಯಾಲ್ಯೂ ಎಷ್ಟು ಸರ್? OnePlus 1 ಕೋಟಿಗಿಂತ ಹೆಚ್ಚಿದೆ. ಮುಂಚೆ ನಾನು ಕನಸು ಕಾಣ್ತಾ ಇದ್ದೆ, ಯಾರಾದ್ರೂ ನನಗೆ ವೆಹಿಕಲ್ ನಲ್ಲಿ 2 wheelerನಲ್ಲಿ ನಾವು ಹೋಗ್ತಾ ಇರುವಾಗ ಕಾರ್ ಹೋಗ್ತಾರೆ, ಅಪ್ಪ ಚೆನ್ನಾಗಿದೆ, ನನ್ನ ಲೈಫ್ನಲ್ಲಿ ನಾನು ಇಂಥ ತಗೊಳ್ಳೇಬೇಕು, ಮಾಡ್ಬೇಕು ಅಂತ ನಾನು ಅದೊಂದು ಮನಸ್ಸಿನಲ್ಲಿ ಒಳ್ಳೆ ಒಂದು ಅಭಿಪ್ರಾಯ ಇರ್ತಿತ್ತು. ಮುಂಚೆ ಹೆಂಗಿದ್ದಿದ್ದಿಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಒಳ್ಳೆ ಫ್ಯಾಮಿಲಿನೇ. ಅಳಗುಂಡಿ ಫ್ಯಾಮಿಲಿ ಅಂತಂದ್ರೆ ಒಂದು ನಮ್ಮ ಹಳೆ ಧಾರವಾಡ ಜಿಲ್ಲೆಯಲ್ಲಿ ಏಕ್ದಮ್ ಪ್ರತಿಷ್ಠಿತ ಫ್ಯಾಮಿಲಿ ನಮ್ದು. ನಾವು 3 ಮಂದಿ ಬ್ರದರ್ಸ್ ನಾವು ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಸಣ್ಣ ಏಜ್ ನಲ್ಲಿ. 1993 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಕ್ರಮೇಣ ಚೆನ್ನಾಗಾಯ್ತು, ಬಿಸ್ನೆಸ್ ಚೆನ್ನಾಗಾಯ್ತು. ನಾವು ಎಲ್ಲರೂ ದೊಡ್ಡವರಾದ್ವಿ. ಕೆಲವೊಂದು ರಾಂಗ್ ಡಿಸಿಷನ್ಲಿಂದ, ಬಿಸ್ನೆಸ್ ಅಲ್ಲಿ ಕೆಲವೊಂದು ರಾಂಗ್ ಡಿಸಿಷನ್ಲಿಂದ ಮತ್ತೆ ಪುನಃ ನಾವು ತೊಂದರೆಯಲ್ಲಿ ಸಿಕ್ಕೊಂಡ್ವಿ. ನಂತರ 2004 ನನ್ನ ಮದುವೆ ಆಯಿತು. ಸೊ 105
5ನೇ ಹುಡುಗಿ ಮದುವೆ ಆಗಿದ್ ನಾನು 104 ನೋಡಿ ಓಕೆ 104 ನೋಡಿ 105ನೇದಕ್ಕೆ ಈಕಿಗೆ ಮಾಡ್ಕೊಂಡಿದ್ದು ನಾನು. ಇಲ್ಲಿದ್ದಾರೆ ನೋಡಿ ಓಕೆ ಪ್ರತಿ ಸಲ ನಮ್ ತಾಯಿ ಏನ್ ಹೇಳೋರು, ಜಾತಕ ಕೊಡಿಲ್ಲ ಅದ್ ಹಾಗೆ ಇದ್ ಹೀಗೆ ಅಂತಿದ್ರು. ಲಾಸ್ಟ್ ಈಕಿನ ಮದುವೆ ಆಗ್ಬೇಕಾದಾಗ ಇವ್ರನ್ನ ಮದುವೆ ಆಗ್ಬೇಕಾದ್ರೆ ನಾನು ಯಾವ್ದು ಜಾತಕ ನೋಡ್ಲಿಲ್ಲ, ಬೇಡ ಅಂತ ಇದು ಮಾಡಿದೆ. ನಂದು ಈಕಿದು ಬಾಂಡಿಂಗ್ ಹೆಂಗೈತಿ ಅಂದ್ರೆ ಒಂದ್ ಟೈಪ್ ಟಾಮ್ ಅಂಡ್ ಜೆರಿ ಇದ್ದಂಗ. I cannot express, but I cannot live even a single day without my wife. ಹೆಂಗೆ ಮೇಡಮ್ ಮನೆಯಲ್ಲಿ ಹೇಗಿರೋದಿಬ್ರು ಕಿತ್ತಾಡ್ಕೊಂಡ. ಓಕೆ ಓಕೆ ಫೈನ್ ಸರ್. ಆಮೇಲೆ 2004 ಅಲ್ಲಿ ಮದುವೆ ಆಯ್ತು. ಓಕೆ ಮೊದ್ಲಿಂದ ನನಗೇನಂತಿದ್ರು ನಮ್ಮ ಮನೆಯಲ್ಲೆಲ್ಲ, ಇವನು ಅಷ್ಟೊಂದು ಚೂಟಿ ಇಲ್ಲ, ಹಿ ಡೋಂಟ್ ನೋ ಹೌ ಟು ಮೇಕ್ ಶಾರ್ಟ್ ಕಟ್ ಮನಿ, ಹಿ ಡೋಂಟ್ ನೋ ಹೌ ಟು ಮೇಕ್ ಸ್ಪೀಡ್ ಆಗಿ ಮನಿ ದುಡ್ಡು ಮಾಡ್ಲಿಕ್ಕೆ ಇವ್ರು ಬರೋದಿಲ್ಲ ಬಹಳ ಅಂತಿದ್ರು. ನಾನು ಬಿಫೋರ್ ಮ್ಯಾರೇಜ್ ನನಗಂದ್ರೆ ನನಗೇನು ಅನಿಸ್ತಿದ್ದಿಲ್ಲ. ಮದ್ವೆ ಆದ ನಂತರ ಅನ್ನಕ್ ಸ್ಟಾರ್ಟ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ನನಗೂ ಹರ್ಟ್ ಬಾಳ ಆಗ್ತಾ ಇತ್ತು. ಒನ್ ಫೈನ್ ಡೇ ನಮ್ ಡ್ಯಾಡಿ ನಮ್ ತಂದೆ ನಮ್ಗೇನಂದ್ರು, ಇಲ್ಲ ನೀನು ಆಗ್ಲಿ ಮತ್ತೆ ನಿನ್ನ ವೈಫ್ ಆಗ್ಲಿ ಇಬ್ರು ಒಂದ್ ಜಾಲಹಳ್ಳಿ ಅಂತ ಒಂದು ಊರಿದೆ. ಎಸ್, ಅದು ಬೆಂಗಳೂರು ಜಾಲಹಳ್ಳಿ ಅಲ್ಲ, ಇದು ರಾಯಚೂರು ಹತ್ರ ಯಾದಗಿರಿ ಕಡೆ ಒಂದು ಜಾಲಹಳ್ಳಿ ಅಂತ ಬರ್ತದೆ. ಅಲ್ಲಿ ಒಂದು ಸಮೂಹ ಪ್ಲಾನ್ ಪ್ರಾಜೆಕ್ಟ್ ಅಂತ ಇತ್ತು. ಅಲ್ಲಿ ನೀವಿಬ್ರು ನೌಕರಿಗೆ ಹೋಗ್ರಿ, ನಿಮ್ಗೆ ಇಬ್ರು 7,000 ಸಾವಿರ ಪಗಾರ ಸ್ಯಾಲ್ರಿ ಕೊಡ್ತಾರೆ, ನಿಮ್ಗೆ ಏನೋ ಒಂದು 2-3 ಸಾವಿರ ಖರ್ಚು ಮಾಡ್ತೀರಿ, ಮಿಕ್ಕಿದ್ದೆಲ್ಲ ಉಳಿತದೆ ಅಂತ ನಮ್ಗೆ ಹೇಳಿದ್ರು. ಅಂದ್ರೆ ನೀವು ಅಷ್ಟು ಒಳ್ಳೆ ಫ್ಯಾಮಿಲಿ ಇದ್ದು ಆ ಪರಿಸ್ಥಿತಿ ಬಂತು. ಹಾ, ಅಂದ್ರೆ ನಮಗ ಅಷ್ಟು ಕೀಳಾಗಿ ನಮಗ ಏನು ಸಾಮರ್ಥ್ಯನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ನಾವು ಮಾತಾಡಿದ್ರು. ಅವತ್ತೇನೋ ಹರ್ಟ್ ಆತು. ಇಟ್ ವಾಸ್ ಆಗಸ್ಟ್ ಮಂತ್. ಬಾಳ ಹರ್ಟ್ ಆತು, ನನ್ನ ವೈಫಿಗೂ ಹರ್ಟ್ ಆತು. ನನ್ನ ವೈಫ್ ಏನಂದ್ರೆ, ಇಲ್ಲ ರೀ ನಾನಿನ್ನ ಆಗೋದಿಲ್ಲ, ಬಾಳ ಇನ್ಸಲ್ಟ್ ಆಗ್ತದೆ, ಪ್ರತಿಯೊಂದಕ್ಕೂ ನಮ್ಗೆ ಕೀಳಾಗಿ ನೋಡ್ತಾರೆ, ನಮ್ಗೆ ತ್ರಾಸ ಆಗ್ತದೆ. ಬಟ್ ನಮ್ಗೆ ನೋಡ್ತಿದ್ರು, ಐ ವಾಸ್ ನಾಟ್ ಹ್ಯಾವಿಂಗ್ ಎನಿ ಆಪ್ಷನ್ಸ್. ಆ ಟೈಮ್ ನಲ್ಲಿ ಅವತ್ತಿನ ದಿನ ನಾವು ಆಗಸ್ಟ್ 17ನೇ ತಾರೀಕಿಗೆ 2006ನೇ ಇಸ್ವಿಯಲ್ಲಿ 2007ನೇ ಇಸ್ವಿಯಲ್ಲಿ ಮನೆ ಬಿಟ್ಟು ಬಂದೆ. ಬಿಟ್ಟು ವಾಪಸ್ ಲೈಫ್ ಸ್ಟಾರ್ಟ್ ಮಾಡಾಕ ನಮ್ಗೇನು ಗುರ್ತಿದ್ದಿಲ್ಲ, ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ಗುರ್ತಿದ್ದಿಲ್ಲ. ನನ್ಗೆ ರಾತ್ರಿ 10:00 ಮನೆಯಿಂದ ಹೊರಬಿದ್ದಿದ್ದು. ರಾತ್ರಿ 10:00 ಹೊರಗಡೆ ಬಂದ್ರಿ. ಎಸ್, ಅಷ್ಟು ದೊಡ್ಡ ಫ್ಯಾಮಿಲಿನೂ ಬಿಟ್ಟು ಹೊರಗೆ ಬಂದ್ರಿ ಬಿಕಾಸ್ ಆಫ್ ಈಗೋ ಹರ್ಟ್ ಆಗಿದ್ದಕ್ಕೆ. ಆಮೇಲೆ ರಾತ್ರಿ 10:00 ಹಾಕೋಲಿಕ್ಕೆ ಕಾಲಲ್ಲಿ ಚಪ್ಪಲಿ ಇಲ್ಲ, ಹೊತ್ಕೋಲಿಕ್ಕೆ ಚಾದರ್ ಇಲ್ಲ, ಆಮೇಲೆ ಚಾಪೆ ಇಲ್ಲ, ಒಂದು ಕೆಳಗ್ ಮಲಗಲಿಕ್ಕೆ ಚಾಪೆ ಇಲ್ಲ. ಅವು ಅಂಗಡಿಯಲ್ಲಿ ನಾನು ತಾಡ್ಪತ್ರಿ ಇರ್ತಿತ್ತು, ತಾಡ್ಪತ್ರಿ ತಗೊಂಡು ಅದೇ ತಾಡ್ಪತ್ರಿ ಕೆಳಗಡೆ ಹಾಸಿ 5 ದಿನ ಅದನ್ನೇ ತಾಡ್ಪತ್ರಿ ಹೊತ್ಕೊಂಡೆ. ಇವತ್ತು ಅದೇ ತಾಡ್ಪತ್ರಿ ನಾನು ಇಡೀ ಸೌತ್ ಇಂಡಿಯಾ ಕೊಡ್ತೀನಿ ಮಟೀರಿಯಲ್, ಎಲ್ಲಕ್ಕಿಂತ ಬೆಸ್ಟ್ ಮಟೀರಿಯಲ್ ನಾ ಕೊಡ್ತಾ ಇದ್ದೀನಿ. ಸೊ ಆ ಟೈಮ್ ನಲ್ಲಿ ನಾನು, ನಮ್ ಪೇರೆಂಟ್ಸ್ ಹೇಳ್ತಿದ್ರು, ನೀನ್ ದುಡ್ಡು ಬೇಗ ಮಾಡಕ್ ಬರಂಗಿಲ್ಲ, ಎಥಿಕ್ಸ್ ಇಟ್ಕೊಂಡ್ರೆ ಲೈಫ್ ನಾಗ ಏನೂ ಆಗಂಗಿಲ್ಲ ಎಲ್ಲ ಹೇಳಿದ್ರು. ಬಟ್ ಐ ನೆವರ್ ಅದ್ರ ಬಗ್ಗೆ ನಾನು ಯಾವಾಗೂ ಫಾಸ್ಟ್ ದುಡ್ಡು ಮಾಡ್ಲಿಕ್ಕೆ ವಿಚಾರ ಮಾಡ್ಲಿಲ್ಲ. ಆಮೇಲೆ ಸಂದೀಪ್ ಅವರೇ, ಇದಿಷ್ಟು ಪ್ರಾಪರ್ಟಿ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಅದಿಷ್ಟು. ಬಟ್ ಇದರಲ್ಲಿ ನನಗೆ ಯಾವುದೂ ತರ ಆಸಕ್ತಿ ಇಲ್ಲ. ಇದು ನಾಳೆ ಕೂಡ ನನ್ಗೆ ವಾಪಸ್ ಏನಾರು ಬಂತಂದ್ರೆ, ಇದು ಬಂದಂತ ದುಡ್ಡಲ್ಲಿ ಎಜುಕೇಶನ್ ಅನ್ನೋ ಸ್ಕೂಲ್ ಕಟ್ತೀನಿ, ಆಮೇಲೆ ವೃದ್ಧಾಶ್ರಮ, ಆಮೇಲೆ ಒಂದು ಗೋಶಾಲೆ ಕಟ್ತೀನಿ. ಫೈನ್. ಆಮೇಲೆ 2007 ಲಿಂದ 17 ತನಕ ನನ್ನ ಥೇರಿಯಲ್ಲೇ ನಾನು ಬಿಸ್ನೆಸ್ ಮಾಡಿದೆ. ನನಗ ಯಾವ ಟೈಪ್ ಬೇಕೋ ಆ ಟೈಪ್ ನಾನು ಅದೇ ರೀತಿ ನಾನು ಲೈಫ್ ನಲ್ಲಿ ಬಿಸ್ನೆಸ್ ಮಾಡೋದು, ಎಥಿಕ್ಸ್ ಇಟ್ಕೊಳೋದು ಎಲ್ಲ ನಾನು ಅದೇನೆ ಮಾಡಿದೆ. ಮಾಡಿದ ತಕ್ಷಣ ಏನಾಯ್ತು, ಕಲ್ಯಾಣ ಮಂಟಪ ಇದು ನನ್ನ ಮದುವೆ ಆಗಿದ್ದು ಕಲ್ಯಾಣ ಮಂಟಪ. ಎಷ್ಟರಲ್ಲಿ ಮದುವೆ ಆಗಿದೆ? 2004 ಮೇ 12th ಮೇ 2004 ಅಲ್ಲಿ ಇಲ್ಲಿ ಮದುವೆ ಆಗಿದ್ದು. ಮೇಡಮ್ ಹೆಂಗಿತ್ತು ನಿಮ್ ಮದುವೆ? ಮದುವೆ ತುಂಬಾ ಚೆನ್ನಾಗಿತ್ತು. ಜೀವನದಲ್ಲಿ ಅರೇಂಜ್ ಮ್ಯಾರೇಜ್ 5ನೇ ಹುಡುಗಿ ನಾನು. ಅದ್ರ ನನಗ್ ಮಾತ್ರ ಅವ್ರ ಫಸ್ಟ್. ಅವತ್ತು ಇವ್ರು ನೋಡ್ಲಿಕ್ ಬಂದಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್, ಸಂಕಷ್ಟಿ ಚತುರ್ಥಿ, ಗಣಪತಿ ಒಂದ್ ಆಶೀರ್ವಾದ ಕೊಟ್ಟ. ನನ್ಗ ಲೈಕ್ ಸ್ವಯಂವರ ಅಂತಾರಲ್ಲ, 17 ಜನ ಹುಡುಗರು ಲೈಕ್ ಮಾಡಿದ್ರು. ಇವ್ರ ಮನೆಯಲ್ಲೇ ಇವ್ರದೇ ರಿಲೇಷನ್ಸ್ ಎಲ್ಲ.
ಆದ್ರೆ ಬಟ್ ನಾನು ಇವ್ರ ಸ್ವಭಾವ ಇವರ ಸರಳತೆ ನೋಡಿ ನಾನು ಇವ್ರನ್ನ ಇಷ್ಟಪಟ್ಟೆ. ಬಟ್ ಲೈಕ್ ಹೆಸರು ಮೊದ್ಲಿಂದಾನು ಇಟ್ಕೊಂಡ್ ಬಂದಿದ್ದಾರೆ, ಈಗೂ ಹಾಗೆ ಇದೆ. ಬಟ್ ನಮ್ ಆ ನಡುವೆ ಏನ್ ಕಷ್ಟ ಬಂದಿದೆ ಅಲ್ಲ, ಅದು ನಮ್ಗೊಂಥರ ಪಾಠ ಅಂತ ಅನ್ಕೊಂಡ್ವಿ. ಅವ್ರು ನಮ್ಮನ್ ಕೆಟ್ಟದಾಗೆ ಮಾಡಿರ್ಬೋದು, ಬಟ್ ಹಾಗೆ ತಿಳ್ಕೊಳ್ಳಿಲ್ಲ. ಈಗ ಮೇಡಮ್, ಈಗ ಇವ್ರೊಂದು ಮನೆ ಬಿಟ್ಟು ಹೊರಗಡೆ ಬಂದ್ರು, ನೀವು ಜೊತೆಗಿದ್ರಿ, ಒಂದ್ ಆಫೀಸ್ ಅಂತ ಮಾಡ್ತಾರೆ, ಆ ಆಫೀಸ್ಗೂ ಕೂಡ ಒಂದ್ ಕಿರಿಕ್ ಆಗುತ್ತೆ ಅನ್ನೋದನ್ನ ಕೇಳ್ಪಟ್ಟೆ. ಹೌದ್ ಹೌದು, ಆ ಆಫೀಸ್ ಕೂಡ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಅದ್ ಹೆಂಗಿತ್ತು ಮೇಡಮ್? ಅದ್ ಯಾವ ರೀತಿ ಇತ್ತು ಅಂತ? ಅದು ಹೇಗಿತ್ತಂದ್ರೆ ಒಬ್ಬ ಮನುಷ್ಯನ್ ಜೀವಂತ ಮನುಷ್ಯನ್ ಬಾಡಿ ಒಳಗಿಂದ ಆತ್ಮ ತಗದಂಗಾಯ್ತು. ಲಿಟ್ರಲಿ ಆ ದಿನ ಇವ್ರದ್ದು 39th ಬರ್ತ್ಡೇ, 40th ಟರ್ನ್ ಆಗೋದಿತ್ತು. ಒಂದೇನೋ ಒಂದ್ ಹ್ಯಾಪಿ ಮೂಮೆಂಟ್ ಅಲ್ಲಿ ಇದ್ವಿ. ಕೇಳ್ಕೊಂಡ್ವಿ ನಾವು, ನಮ್ಗೊಂದ್ ಲೈಕ್ ಮನೆ ಬಿಡ್ಬೇಕಾದ್ರು ಓನರ್ ಹೇಳ್ತಾರೆ ಒಂದ್ 6 ತಿಂಗಳ ಬಿಟ್ಟು ಮನೆ ಖಾಲಿ ಮಾಡಿ ಹಾಗೆ ಅಂತ. ಅಷ್ಟನ್ನು ನಮ್ಗೆ ಅವ್ರ ಆಪ್ಷನ್ ಕೊಡ್ಲಿಲ್ಲ ಮನೆಯಲ್ಲಿ. ಇರ್ಲಿ, ಅವ್ರು ಏನ್ ಮಾಡಿದ್ರು ನಮ್ಗೆ ಒಂದ್ ಒಳ್ಳೇದೇ ಮಾಡಿದ್ರು. ನಾವ್ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅಲ್ಲಿಂದ ಒಂದ್ ಕಸ್ಬರ್ಗಿ ಒಂದ್ ಪೆನ್ ಏನು ತಗೊಳಿಲ್ಲ, ಹೇಗಿದ್ವಿ ಹಾಗೆ ದೀಪಾವಳಿ ದಿನ ಅಂಗಡಿ ಬಿಟ್ಟು ಹೊರಗಡೆ ಬಂದಿದ್ದು. ಅದನ್ನ ನಾನ್ ಚಾಲೆಂಜಿಂಗ್ ಆಗಿ ತಗೊಂಡು ಆ ಅಂಗಡಿ ಮುಂದೆನೆ ಇನ್ನೊಂದ್ ಅಂಗಡಿ ಓಪನಿಂಗ್ ಪೂಜೆ ಮಾಡಿಸ್ದೆ ಮರುದಿವ್ಸನೆ. ಅದನ್ನ ಪೂಜೆ ಮಾಡಿ ಒಂದು 3 months ಮಾಡಿದ್ವಿ. ಬಟ್ ಅದ್ ಹೇಗಾಯ್ತಂದ್ರೆ ಎದುರಿಗಿದ್ದ ತಕ್ಷಣ ದಿನ ಮನ್ಸ್ತಾಪ ಆಗೋದು. ಅದಕ್ಕೆ ಬೇಡ, ಆ ಪ್ಲೇಸ್ ನಾವ್ ಬಿಟ್ ಬಿಡೋಣ ಅಂತ ಹೇಳಿ ಸುಮಾರು ಒಂದ್ 6 ತಿಂಗಳ ಇವ್ರು ಮನೇಲಿದ್ರು. ಆ ಟೈಮ್ ಅಲ್ಲಿ ಮನೆಯಲ್ಲೇನೆ ಕೆಲಸ ಮಾಡ್ಕೊಳ್ಳೋದು, ಎಲ್ಲ ಕಸ್ಟಮರ್ಸಿಗೆಲ್ಲ ಫೋನ್ ಮಾಡೋದು. ಬಟ್ ಇವ್ರ ಸ್ವಭಾವ ಹೇಗಂದ್ರೆ ಒಂದ್ ಸುಣ್ಣ ಸಹಿತವಾದ ಹಾಲಂತ ಕೊಟ್ರೆ ಕುಡಿಯೋ ಮನುಷ್ಯ. ಆಮೇಲೆ ಇವ್ರು ಹೇಗಂದ್ರೆ ತಮ್ಮ ಹೆಸರು ಮಾಡ್ಕೊಳ್ಳಿಲ್ಲ, ಅಳ್ಗುಣ್ಗಿ ಫ್ಯಾಮಿಲಿ ಅಂತಾನೆ ಮಾಡಿದ್ರಿ ಇವ್ರು. ಲಿಟರ್ಲಿ ಅವ್ರ ತಮ್ಮ ಹೆಸರು ಜೈಕುಮಾರ್ ಅಂತ ಬರ್ಬೇಕು, ನನ್ನ ಹೆಸರು ಬರ್ಲಿ ಅಂತ ಆ ಸ್ವಭಾವ ಇವ್ರ ಹತ್ರ ಇದ್ದಿದ್ದಿಲ್ಲ. ಒಂದ್ ಫ್ಯಾಮಿಲಿ ಹೆಸರು ಬರ್ಲಿ ಅಂತಾನೆ ಮಾಡ್ಕೊಂಡ್ ಬಂದ್ರು. ಅವಾಗ ನಾನ್ ಅಂತಿದ್ದೆ ನಿಮ್ ಹೆಸರು ನೀವು ಗೊತ್ತು ಮಾಡ್ಕೊಳ್ಳಿ ಅಂತ. ಅವಾಗ ಅವ್ರ ಒಂದ್ ಮಾತು ಹೇಳಿದ್ರು, ನಾನ್ ಎಲ್ರಿಗೂ ಕೊಟ್ಟು ವಿಸಿಟಿಂಗ್ ಕಾರ್ಡ್ ಕೊಡೋದ್ ಬೇಡ, ನನ್ ವಿಸಿಟಿಂಗ್ ಕಾರ್ಡ್ ಬೇರೆ ಕಡೆ ತಗೊಂಡು ಹುಡ್ಕೊಂಡ್ ಬರ್ಲಿ ಅಂತ ಹೇಳಿ ಈಗ ಹಾಗಿದ್ದಾರೆ. ಅದು ನಂಗೆ ಬಹಳ ಖುಷಿ ಇದೆ, ಹೆಮ್ಮೆ ಇದೆ. ನಿಮ್ದು ಒಂದು ಕಂಪ್ಯೂಟರ್ ಕತೆ ಇದೆ, ಕಂಪ್ಯೂಟರ್ ಇದೆ ನಿಮ್ಮ ಹತ್ರ, ಅದು ನಿಮ್ ವೈಫ್ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದು ಅಂತ ಕೇಳ್ಪಟ್ಟೆ. ಹೌದು, ಆ ಒಂದ್ ಸಿಸ್ಟಮ್ ಇಂದಾನೆ ಈ ದೊಡ್ಡ ಸಿಸ್ಟಮ್ ಇವತ್ತು ಹ್ಯಾಂಡಲ್ ಆಗಿರೋದು ಅಂತ ಗೊತ್ತಾಯ್ತು. ಅದ್ರ ಕತೆ ಹೇಳ್ಬೋದಾ ಅಂತ? ಸರ್ ಏನಿಲ್ಲ, ನನಗ ಆ ಟೈಮ್ ನಲ್ಲಿ CRM ಅಂದ್ರೆ ಏನು, ಕಸ್ಟಮರ್ CRM ಅಂತ ಒಂದು ಸಾಫ್ಟ್ವೇರ್ ಬರ್ತದೆ, ಅದ್ರ ಬಗ್ಗೆ ನನ್ಗೆ ಹೆಚ್ಚು ಮಾಹಿತಿ ಇದ್ದಿದ್ದಿಲ್ಲ. ಬಟ್ ನನಗೆ ಏನ್ ಬೇಕಾಯ್ತು, ನನ್ ಕಸ್ಟಮರ್ ಹಗಲೆಲ್ಲ ನಾನು ಫೋನ್ ಹಚ್ಬೇಕು, ಅವ್ರಿಗೊಂದು ಇದು ಮಾಡ್ಬೇಕು ಅನ್ನೋದು ಬಾಳ ಇತ್ತು, ರಿಲೇಶನ್ಶಿಪ್ ಮೇಂಟೈನ್ ಮಾಡೋದು. ಸೊ ಎಲ್ಲ ಕಂಪ್ಯೂಟರ್ ಕಲ್ತೆ, ಎಷ್ಟೋ ತಕ್ಕ ಮಟ್ಟಿಗೆ ಕಂಪ್ಯೂಟರ್ ಕಲ್ತೆ. ಕಂಪ್ಯೂಟರ್ ತಗೊಳೋ ಬಗ್ಗೆ ಹೇಳಿದ್ರಲ್ಲ, ನಮ್ ತಂದೆಯವ್ರು ಏನ್ ಮಾಡಿದ್ರು, ಶ್ವೇತಾಗೆ ನನ್ನ ವೈಫ್ಗೆ 10,000 ಕೊಟ್ರು ಮಂಗಲ್ಸೂತ್ರ ಮಾಡಿಸ್ರಿ ಅಂತ. ಶ್ವೇತಾ ನನ್ ಬೇಡ, ಒಂದೇನೋ ಒಂದು ನನ್ಗೆ ಬೇರೆ ಏನ್ ಬೇಕು ನಾನ್ ಮಾಡ್ಕೊಂತೀನಿ ಅಂತ ಹೇಳಿ ಶ್ವೇತಾ ಕಂಪ್ಯೂಟರ್ ತಗೊಂಡಿಕ್ ದುಡ್ಡು ಕೊಟ್ಲು. ಹೋಗಿ ಕಂಪ್ಯೂಟರ್ ತಗೊಂಡ್ ಬಂದ ತಕ್ಷಣ ನಮ್ ತಂದೆಯವರು ನಮ್ಗೆ ಹೇಳ್ತಾರೆ, ಅದೇನು ಇದು ಮಾಡಕ್ ಹೋಯ್ತಿ, ಬಂಗಾರ ತಗೊಂಡ್ರಿ ಇಟ್ಕೋಬಹುದಾಗಿತ್ತಲ್ಲ ಹಾಗೆ ಹೀಗೆ ಅಂತ ಅಂದ್ರು. ನೋ ಡೌಟ್ ಸ್ಲೋಲಿ ಅದರಲ್ಲಿ ನಾನು ಏನ್ ಕಲಿಬೇಕಾಯ್ತು ಕಲ್ತೆ. ಆಮೇಲೆ CRM ಸಾಫ್ಟ್ವೇರ್ ನನ್ಗ ಬರ್ಲಿಲ್ಲ, ತಗೊಳ್ಲಿಕ್ಕೆ ಆಗ್ಲಿಲ್ಲ ಅಂದ ತಕ್ಷಣ MS Access ನಲ್ಲಿ ನಾವೇನ್ ಮಾಡಿದೆ, ಅದನ್ನ ಒಂದು CRM ಟೈಪ್ ಕ್ರಿಯೇಟ್ ಮಾಡ್ಕೊಂಡ್ವಿ ನಾವು. ಕ್ರಿಯೇಟ್ ಮಾಡ್ಕೊಂಡು MS Access ಲಿಂದ ರನ್ ಮಾಡ್ತಾ ಇದ್ದೆ. ಫಾಲೋ ಅಪ್ ಆಗ್ಲಿ, ಹೊಸಾದ ಐಟಮ್ಸ್ ಬಂದ್ರೆ ಅವ್ರಿಗೆ ಯಾರಿಗೆ ಲೆಟರ್ ಹಾಕ್ಬೇಕು, ಏನ್ ಮಾಡ್ಬೇಕು, ಆ ರೀತಿಯಿಂದ ಸ್ಟಾರ್ಟ್ ಮಾಡಿದೆ. ಇಟ್ ಹೆಲ್ಪ್ ಮೀ ಅ ಲಾಟ್. ಈಗ ಒಂದೇ ಕಂಪ್ಯೂಟರ್ ಇದ್ದಿದ್ದು, ಆ ಟೈಮ್ ನಲ್ಲಿ ಒಂದೇ ಕಂಪ್ಯೂಟರ್. ಈಗ ಎಷ್ಟು ದುಡ್ಡು ಕೊಟ್ಟಿದ್ರಿ ಅದಕ್ಕೆ? 7,000 ಗಿಫ್ಟ್ ಕೊಟ್ಟಿದ್ದು. ನನ್ ಮಾವ ನಂಗೆ ದೀಪಾವಳಿಗಂತ 10,000 ಕೊಟ್ಟಿದ್ರು. ನಾನಂದೆ ನಂಗೆ ಬಟ್ಟೆ ಸೀರೆ ಏನ್ ಬೇಡ, ಯಾಕಂದ್ರೆ ನಾನ್ ಕಂಪ್ಯೂಟರ್ ಕಲ್ತೋಳಿದ್ದೆ, ಅವ್ರಿಗೆ ಕಂಪ್ಯೂಟರ್ ಯೂಸ್ ಆಗ್ಲಿ ಅಂತ ಹೇಳಿ 7,000 ಕೊಟ್ಟು, ಇಟ್ ಈಸ್ ವಿಂಡೋಸ್ 1995 ಅದನ್ನ ಕೀಬೋರ್ಡ್ ಇವತ್ತು ಇದೆ. ಇವತ್ತಿಗೂ ನಮ್ದು ಫಸ್ಟ್ ಅದನ್ನ ನೆನ್ಸ್ಕೊಂಡು ಅದನ್ನ ಪೂಜೆ ಮಾಡಿ ಮತ್ತೆ ಇವಾಗ ಸುಮಾರು ಒಂದ್ 40 ಸಿಸ್ಟಮ್ಸ್ ಇದಾವೆ, ಹೆಚ್ಚಿದಾವೆ. ಅಷ್ಟು ಆಗಿದೆ. ಬಟ್ ಅದನ್ನ 100+. ಸರ್ ಇವತ್ತು ಟೋಟಲ್ ಟರ್ನ್ ಓವರ್ ಎಷ್ಟಿದೆ ಮತ್ತೆ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಸರ್ ನಂದು ಅವರೇಜ್ 45 to 50 crore rupees ಟರ್ನ್ ಓವರ್ ಇದೆ. ಸುಮಾರು ಒಂದು 170 to 200 ಮೆಂಬರ್ಸ್ ಕೆಲಸ ಮಾಡ್ತಾರೆ ಟೋಟಲ್ ಕಂಪನಿ ಒಳಗ. ಡೈರೆಕ್ಟ್ಲಿ ಕೆಲಸ ಮಾಡೋರು ಇಷ್ಟು ಜನ, ಇಂಡೈರೆಕ್ಟ್ ಆಗಿ ಕೆಲಸ ಮಾಡೋರು ಮತ್ತೊಂದು 30-40 ಮೆಂಬರ್ಸ್ ಎಕ್ಸ್ಟ್ರಾ ಇದ್ದಾರೆ. ಸೊ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅಬೌಟ್ 200 people are working in my company. 200 family are dependent on my company. ಸರ್ ಎಲ್ಲ ಝೀರೋ ಆಗ್ಬಿಟ್ರಿ,
ಹಾ, ಒಂದ್ಸಲ ಮತ್ತೆ ಒಂದ್ ಕಂಪನಿ ನಿಮ್ದೇ ಸ್ವಂತ ಶುರು ಮಾಡಿದಾಗ ಅದು 0 ಆಗೋಯ್ತು. ಮತ್ತೆ ನೀವು ರೋಡ್ಗೆ ಬಂದ್ರಿ ಅಂತ ಹೇಳ್ಬೋದು. ಅಂದ್ರೆ ಹೌದು ಲಿಟ್ರಲಿ ನಿಮ್ಮ ಹತ್ರ ಏನಿಲ್ಲ, ಮತ್ತೆ 0 ಆಗ್ಬಿಟ್ರಿ. ಹೌದು. ಅವತ್ತು ದೀಪಾವಳಿ ದಿನ ಇವರೆಲ್ಲ ನನಗ ಜಗಳ ಮಾಡಿ ಹೊಡೆಪೆಟ್ ಆಯ್ತು, ಎಲ್ಲ ಆಯ್ತು. ಹಾ. ಅಳ್ತಾ ಬಂದೆ ನಾನು ಅವ್ರ ಲೈಫ್ ನಲ್ಲಿ ಮನೆಯಿಂದ. ಓಕೆ ಓಕೆ ಅವಾಗ ಈ ರೋಡ್ ಎಲ್ಲ ಖಾಲಿ. ಓಕೆ. ಹಾ ಮನೆಯಲ್ಲಿ ಹೋಗಿ ಹತ್ರ ಶ್ವೇತಾಗ್ ತ್ರಾಸ. ಆಫೀಸ್ ನಲ್ಲಿ ಅಳ್ಲಿಕ್ಕೆ ಅಲ್ಲಿ 4 ಜನ ಹುಡುಗರು ಅಲ್ಲ, ಆ 4 ಹುಡುಗರು ಇದ್ರಿಗೆ ನನಗೆ ಇನ್ಸಲ್ಟ್ ಆಗ್ತಿತ್ತು. ಓಕೆ. ಈ ರೋಡ್ ಅಲ್ಲಿ ಬಂದು ಕತ್ತಲದಲ್ಲಿ ನಿಂತ್ಕೊಂಡು ಅರ್ಧ ಗಂಟೆ ಮನೆಗೆ ಹೋಗ್ತಿದ್ದೆ ನಾನು. ಸೊ ಸೀನ್ ರೋಡ್ ಅದು. ಹಾ ನೋಡಿ, ಇದೇ ರೋಡ್ ಅಲ್ಲಿ ನಿಮ್ಮ ಒಂದು ಕತ್ತಲು ಬೆಳಕಿನ ಆಟ ಅಂತ ಹೇಳ್ಬೋದು ಅಲ್ವಾ? ಎಸ್. ಎಸ್. ಓಕೆ ಓಕೆ. ಇಲ್ಲಿ ಇಲ್ಲೆಲ್ಲ ನಿಂತ್ಕೊಂಡು ಹಿಂಗ್ ಮನೆಗೆ ಹೋಗೋ ನಾನು. ಮನೆಗೆ ಹೋಗಿ ಅಳೋದ್ ಬೇಡ ಅಂತ. ಸೊ ಇವೆಲ್ಲ ಅದು ಸರ್. 2007 ನಲ್ಲಿ ಪುನಃ 2017 ನಲ್ಲಿ ಪುನಃ ಇವರು ನನಗೆ ಅಂಗಡಿ ಇದ್ದಂತ ಒಳ್ಳೆ ರನ್ ಆಗ್ತಾ ಇರುವಂತ ಅಂಗಡಿ, ಜೀವನ ತಕ್ಕ ಮಟ್ಟಿಗೆ ಜೀವನ ಕಟ್ಕೊಂಡಿದ್ದೆ. ಅಲ್ಲಿವರೆಗೂ ಒಂದು ಮನೆ ಮಾಡ್ಕೊಂಡಿದ್ದೆ, ಜೀವನ ಕಟ್ಕೊಂಡಿದ್ದೆ, ಚೆನ್ನಾಗಿ ಕಟ್ಕೊಂಡಿದ್ದೆ. ಮನೆ ಹೆಂಗಿತ್ತು? ಬಹಳ ಚೆನ್ನಾಗಿದೆ. ಇದ್ದ ಮೊದ್ಲಿನ ಚಿಕ್ಕ ಮನೆ ಬಹಳ ಚಿಕ್ಕದಿತ್ತು, ಚೊಕ್ಕಿತ್ತು. ಎಷ್ಟು ಚಿಕ್ಕದು ಮೇಡಮ್ ಅದನ್ನು ಹೇಳ್ಬಿಡಿ. 5 feet by 14 feet. ಓ ಮೈ ಗಾಡ್. ಓಕೆ. ನಾವು ಹಿಂಗ್ ಮಕ್ಕೊಂಡ್ರೆ ನಮ್ ಕಾಲು ತಲಿ ಬಡಿತಿತ್ತು. ಓಕೆ. ಹಿಂಗ್ ಮಕ್ಕೊಂಡ್ರೆ ಜಾಗ ಸಾಲ್ತಿದ್ದಿಲ್ಲ. ಅದಕ್ಕೆ ಒಬ್ಬ ಮಗನ್ನ ಮೇಲೆ ಮಲಗಿಸ್ತಿದ್ವಿ, ತಲೆ ಮೇಲೆ, ಅಂದ್ರೆ ಆ ಜಾಗದಲ್ಲಿ. ಸಣ್ಣ ಮಗನ್ನ ನಮ್ ಇಬ್ಬರು ನಡು ಮಲಗಿಸ್ತಿದ್ವಿ. ಮಳೆಗಾಲ ಬಂತಂದ್ರೆ ಮಳೆ ಬರ್ತಿತ್ತು. ಮಳೆ ಬಂದ್ರೆ ನಾವು ಪೂರಾ ಹಾಸಿಗೆ ತಗೊಂಡು ಹಿಂಗ್ ಪೂರಾ ಮಳೆ ಹೋಗೋವರೆಗೂ ಕುತ್ಕೋಬೇಕು. ಮಳೆ ಹೋದ್ಮೇಲೆ ಮತ್ತೆ ವಾಪಸ್ ಮಲ್ಕೋಬೇಕು. ನನಗೆ ಸ್ಯಾಲರಿ ಕೊಡ್ಲಿಕ್ಕೆ ಒಬ್ಬ ಹುಡುಗ ಈಗ ಸ್ಯಾಲರಿ ಕೊಡ್ಲಿಕ್ಕೆ ಕೂಡ ನನಗೆ ಬಹಳ ಹೆದರ್ತಿದ್ದೆ. ನಾಳೆ ಅವ್ನು ಸ್ಯಾಲರಿ ತಗೊಂಡು ಮಂಗಳವಾರ ತಗೊಂಡು ಮತ್ತೆ ಗುರುವಾರ ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ರಾತ್ರಿನ ಕ್ಲೀನ್ ಮಾಡಿಸಿ ಇಟ್ಬಿಡ್ತಿದ್ದೆ. ಎಷ್ಟು ಸರಿ ನಾನೇ ಕ್ಲೀನ್ ಮಾಡ್ತಿದ್ದೆ. ಬೆಳಗ್ಗೆ ಅದು ಕ್ಲೀನ್ ಮಾಡಿ ಮಂದಿದ್ರಿಗೆ ಇನ್ಸಲ್ಟ್ ಆಗ್ಬಾರ್ದಂತ ಬೆಳಗ್ಗೆ ಕ್ಲೀನ್ ಮಾಡಿ ವಾಪಸ್ ಮತ್ತೆ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಅಂಗಡಿಯಲ್ಲಿ ಕುಂದ್ರೋನು ಒಳ್ಳೆ ಡ್ರೆಸ್ ಹಾಕೊಂಡು. ಸೊ ದೀಸ್ ಆಲ್ ಬ್ಯಾಡ್ ಥಿಂಗ್ಸ್ ಐ ಹ್ಯಾವ್ ಸೀನ್. ಆಮೇಲೆ ಟೈಮ್ ಹೋದಂಗ್ 2017 ನಾಗ ಇಂತ ದೊಡ್ಡ ಇನ್ಸಿಡೆಂಟ್ ಆದ್ಮೇಲೆ ನನಗೆ ಮಟೀರಿಯಲ್ ಇಡ್ಲಿಕ್ಕೆ ಜಾಗನೂ ಇದ್ದಿದ್ದಿಲ್ಲ. ನನಗ ಕುಂದ್ರಲಿಕ್ಕೂ ಜಾಗ ಇದ್ದಿಲ್ಲ. ಅವಾಗ ಒಂದು ಮನೆ ಮಾಡ್ಕೊಂಡ್ವಿ ನಾವು. ಅಂದ್ರೆ ಹೊರಗಡೆ ಬಿದ್ಮೇಲೆ ನಾವ್ ಈಗ ಏನಾದ್ರು ನೆಕ್ಸ್ಟ್ ಒಂದ್ ಸ್ಟೆಪ್ ತಗೋಬೇಕಲ್ಲ ಅಂತ ಹೇಳಿ ಒಂದು ಮನೆ ಕಟ್ಸ್ಕೊಳ್ಳೋಣ ಫಸ್ಟ್ ಅಂತ ಹೇಳಿ ಕೂಡಿಮಠದ ಶ್ರೀಗಳ ಆಶೀರ್ವಾದದಿಂದ ನಮ್ಗೊಂದು ಮನೆ ಆಯ್ತು. ಅವ್ರದ್ದೊಂದು ಆಶೀರ್ವಾದದಿಂದ ಮನೆ ಹೆಸರೇನು ಮೇಡಮ್? ನಮ್ದು ಫಸ್ಟ್ ಮನೆ ಹೆಸರು ಮಹಾಲಕ್ಷ್ಮಿ. ಶ್ರೀಲಕ್ಷ್ಮಿ ಇರೋದು ಶ್ರೀಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಒಂದು ಅಪಾರ್ಟ್ಮೆಂಟ್ ಕಟ್ಟಿದೀನಿ. ಅದು ನನ್ನ ವೈಫ್ಗೆ ತನ್ನ ಖರ್ಚಿಗೋಸ್ಕರ ಮನೆ, ನನಗೆ ನಾಳೆ ಇನ್ ಕೇಸ್ ಏನಾದ್ರು ಆದ್ರೂ ಕೂಡ ಮನೆ ಚೆನ್ನಾಗಿ ನಡೀಲಿ ಅಂತ ಆ ಮನೆ ಬಾಡಿಗೆ ಬಂದಿದ್ದ, ಅವು ಇಷ್ಟು ಮನೆಗಳ ಬಾಡಿಗೆ ಬಂದಿದ್ದ ಈಕೆಗೆ ಇವತ್ತಿನವರೆಗೂ ನಾನು ಬಾಡಿಗೆಯಲ್ಲಿ ₹1 ಮುಟ್ಟಂಗಿಲ್ಲ. ಇವನ್ ನನಗ್ ಬೇಕಾಗುವಂತ 100-200 ನಂದು ಯಾವ್ದು ಖರ್ಚಿಲ್ಲ. ನನ್ಗೆ ಬೇಕಾದಂತ 100-200 ಆಗ್ಲಿ 500 ಆಗ್ಲಿ 1000 ಆಗ್ಲಿ ಈಕೆ ಕಡೆನೆ ಇಸ್ಕೊಂತೀನಿ ನಾನು. ಏನೋ ಒಂದ್ ಹೇಳ್ತಾ ಇದ್ರಿ ನೀವು, ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 2000 ಬಂದ್ರು ಅದನ್ನ ವೈಫ್ ಕೈಯಲ್ಲಿ ಕೊಡ್ಬೇಕಿತ್ತು, ಅಷ್ಟು ನನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ರು. ನಾನು ಇಟ್ಕೊಂಡ್ರೆ ನನ್ನ ಹತ್ರ ಇದ್ರೆ ಅದನ್ನ ಇಟ್ಕೊಳ್ಳೋದಿಲ್ಲ ನಾನು ಅನ್ನೋ ಪರಿಸ್ಥಿತಿ ಆಗಿತ್ತು ಅಂತ. ಅದು ಹೆಂಗೆ ಸರ್? ಅದು ಸರ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ ಒಂದ್ಸಲ ನಮ್ ತಂದೆಯವರು ತಪ್ಪು ಮಾಡಿದ್ರು. ತಪ್ಪಂದ್ರೆ ನಾ ಹೇಳಿದ್ನಲ್ಲ ಆಗ್ಲೇ ನಿಮ್ಗೆ, ಬಿಸ್ನೆಸ್ ನಲ್ಲಿ ಒಂದು ರಾಂಗ್ ಸ್ಟೆಪ್ ತಗೊಂಡಿದ್ರು. ಕ್ಯಾಶ್ ಕ್ರೆಡಿಟ್ ಲೋನ್ CCL ಅಂತ ಬ್ಯಾಂಕ್ ನವ್ರು ಕೊಡ್ತಾರೆ. ಅದನ್ನ ಮಾಡಿ ಆ ಲಿಮಿಟ್ಸ್ ಹೆಚ್ಚಾಗ್ತಾ ಹೋಗಿ ಮೈ ಮೇಲೆ ಬಾಳ ಬಂದಿತ್ತು. ಅದಕ್ಕೆ ನಾನು ಒಂದ್ಸಲ ಡಿಸೈಡ್ ಮಾಡಿದೆ, ನಾನು ₹1 ನಾನು ಸಾಲ ಮಾಡ್ದೇನೆ ನಾನು ಜೀವನ ಮಾಡ್ಬೇಕು. ಅದು ಎಷ್ಟ್ ಆಗ್ತೈತಿ ಅಷ್ಟೇ ಮಾಡೋಣ ಅಂತ ನಾನು ಇದು ಮಾಡಿದೆ. ಇವತ್ತಿನವರೆಗೂ ನೀವು ಸಾಲಗಳನ್ನ ಮಾಡಿ ಸಿಕ್ಕಾಕೊಂಡಿಲ್ಲ? ಇವತ್ತಿನವರೆಗೂ ನನ್ನ ₹1 ಸಾಲ ನನ್ನ ಬಿಸ್ನೆಸ್ ಮೇಲೆ, ನನ್ನ ಮನಿ ಮೇಲೆ ಇಲ್ಲ. ಕೇವಲ ಒಂದು ಕಾರ್ ಮೇಲೆ ಇದೆ. ಅದು ಮೇ ಬಿ ಒಂದು 40-45 lakh rupees ಉಳಿದಿದೆ. ಇಷ್ಟು ಬಿಟ್ಟರೆ ನಂದು ದುಡ್ಡನ್ನ ವೈಫ್ ಹತ್ರ ಕೊಡ್ತಿದ್ದೆ. ಏನೋ ಉಳಿದಿದ್ದು ಕೂಡ ಪಾಪ ಅಕ್ಕಿ ಕೊಟ್ಟಾಗ ತಕ್ಕ ಮಟ್ಟಿಗೆ ಬಂಗಾರ ಮಾಡ್ಕೊಂತಿದ್ಲು, ಎಲ್ಲ ಮಾಡಿದ್ಲು. ಅಂದ್ರೆ ನಿಮ್ಮಿಂದ ನಾನು ಏನ್ ಕಲಿತೆ ಅಂದ್ರೆ ಸರ್, ಒಂದ್ ಹೆಣ್ಣನ್ನ ಹೆಂಗ್ ಗೌರವಿಸ್ಬೇಕು ಅನ್ನೋದನ್ನು ಕೂಡ ನಾವು ಕಲಿಬೇಕಾಗಿದೆ. ಅದಕ್ಕೋಸ್ಕರನೇ ಕೇಳಿದೆ ಆ ಇನ್ಸಿಡೆಂಟ್ ಏನು ಅಂತ. ಅದು ಅವ್ರು ಹೇಗೆ ಗೌರವಿಸ್ತಾರಂದ್ರೆ, ಎಲ್ರು ಅವ್ರ ಹೆಂಡತಿನ ಇನ್ನೊಬ್ರು ಮುಂದಾಗ್ಲಿ ಹೆಸರು ಕೊಟ್ಟು ಕರೆಯೋದು ಅಥವಾ ಜೋರಾಗಿ ಕೂಗೋದು. ಆದ್ರೆ ನಾನ್ ಹೇಳ್ತೀನಿ, 20 ವರ್ಷ ಆಯ್ತು ನಮ್ಮ ಮದ್ವೆ ಆಗಿ, ಒಂದ್ ದಿನನೂ ನನಗ್ ಶ್ವೇತಾ ಅಂತ ಪ್ರೀತಿಲಿ ಏನ್ ಕರೆಯೋದು ಬೆಡ್ರೂಮ್ ಅಲ್ಲಿ ಮಾತ್ರ. ಯಾವಾಗೂ ಮೇಡಮ್, ನಮ್ ವಿಷ್ಣುವರ್ಧನ್ ಸರ್ ಸುಹಾಸಿನಿ ಮೇಡಮ್ ಮುತ್ತಿನ ಹರ ಮೂವಿಯಲ್ಲಿ ಹೇಗೆ ಮೇಡಮ್ ಅಂತ ಕರಿತಿದ್ರಲ್ಲ, ಹಾಗೆ ನನ್ಗೆ ರೆಸ್ಪೆಕ್ಟ್ ಕೊಟ್ಟು ಕರೀತಾರೆ. ಈಗೂ ಹಾಗೆ ಇದೆ, ಮುಂದೂ ಹಾಗೆ ಇಟ್ಕೊಂಡು ಹೋಗ್ತಾರೆ. ಏಕಂದ್ರೆ ಅವ್ರು ಹೇಳ್ತಾರೆ, ನಾನೇ ರೆಸ್ಪೆಕ್ಟ್ ಕೊಟ್ರೆ
ಉಳಿದ ಜನ ಕೊಡ್ತಾರೆ. ಎಲ್ರು ಕೊಡ್ತಾರೆ. ನಾನೇ ಹಾಗ್ ಮಾಡ್ಕೊಂಡ್ರೆ ಅವ್ರು ನಿನಗ್ ಒಂದ್ ಹೆಣ್ಣು ಅಂತ ಒಂದ್ ಮಾಡ್ತಾರೆ. ಹಾಗಾಗ್ಬಾರ್ದು. ಆಮೇಲೆ ನಾವು ಗಂಡ ಹೆಂಡತಿ ಅಂದ್ರೆ ನಾನ್ ಗಂಡ ಅವ್ರ ಹೆಂಡತಿ ಇಬ್ರು ನಾವ್ ಎಲ್ಲದ್ರಲ್ಲಿ ಹೇಗಿದ್ವಿ ಅಂದ್ರೆ ಲೈಕ್ ಇಬ್ರು ಫ್ರೆಂಡ್ಸ್. ನನಗ ನನ್ನ ಕೋವಿಡ್ ಆದಾಗ ನನ್ ಜೊತೆ ಬಂದು ತನಗೂ ಕೋವಿಡ್ ಆಯ್ತು. ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂತಂದ್ರ ನಾನು ಹುಬ್ಳಿ ಒಳಗೆ ನನ್ನ ಡಾಕ್ಟರ್ಸ್ ಹೇಳಿದ್ರು ನೀವು ಉಳಿಯಂಗಿಲ್ಲ, ಮುಗೀತ 1 or 2 days ಅಷ್ಟೇ ಉಳಿದಿದೆ ನಿಂದು ಅಂತ ಟೈಮ್ ನಲ್ಲೂ ಕೂಡ ಈಕಿ ಕರ್ಕೊಂಡು ಇವ್ರ ಅಕ್ಕನ ಹಾಸ್ಪಿಟಲ್ ಕರ್ಕೊಂಡು, ಇವ್ರ ಅಕ್ಕನ ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿ ಕರ್ಕೊಂಡು ಹೋಗಿ ವಾಪಸ್ ನನಗ ಸಾಯ್ತೀನಿ ಅನ್ನೋನ್ ಈ ಬಟ್ಟಿಗೆ ತಂದು ವಾಪಸ್ ಕರ್ಕೊಂಡ್ ಬಂದ್ಲು. ಬದುಕ್ಸಿದ್ಲು. ಸರ್, ಈಗ ನಿಮ್ಮ ಮದುವೆ ಆಗಿ 20 ವರ್ಷ ಆಯ್ತು. ಹಾ ರೀ. ನಿಮ್ದು ಸುಖ ಸಂಸಾರ, ಇಬ್ರು ಮಕ್ಕಳು. ಹಾ. ಎಸ್ ಅಲ್ವಾ? ಓಕೆ. ಈ ಕಡೆ ಫ್ಯಾಮಿಲಿ ನಿಭಾಯಿಸಕ್ಕೂ ಕಷ್ಟ ಆಗಿರುವಂತ ಪರಿಸ್ಥಿತಿ ಇದ್ರೂ ಕೂಡ ಇಬ್ರು ಜೊತೆ ಸೇರಿ ಒಂದು ಫ್ಯಾಮಿಲಿನ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಆ ನಿಟ್ಟಿನಲ್ಲಿ ನಡ್ಸ್ಕೊಂಡು ಹೋದ್ರಿ, ಗೆದ್ರಿ ಅಂತ ಹೇಳ್ಬಹುದು. ನಿಮ್ಮಿಂದ ನಮ್ಮಂತ ಯುವಕರಿಗೆಲ್ಲ ಇದು ಮಾದರಿ ಆಗ್ಬೇಕು ಅಂತ ನಾನು ಅನ್ಕೊಂತೀನಿ ಸರ್. ಗಂಡ ಹೆಂಡತಿ ಹೆಂಗಿರ್ಬೇಕು ಅಂತ ನೀವ್ ಹೇಳ್ತೀರಾ ಸರ್? ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕಂತಂದ್ರಿ, ಟಾಮ್ ಅಂಡ್ ಜೆರಿ ಇದ್ದಂಗ. ಆಮೇಲೆ ಜಗಳನು ಅಷ್ಟೇ ಆಡ್ಬೇಕು, ಪ್ರೀತಿನೂ ಆಡ್ಬೇಕು. ಆಮೇಲೆ ಲೈಫ್ ನಾಗ ಏನೇ ತ್ರಾಸ್ ಬಂದ್ರು ಕೂಡ ಇಬ್ರು ನಿಭಾಯಿಸ್ಕೊಂಡು ಹೋಗ್ಬೇಕು. ತ್ರಾಸ್ ಬಂದೈತಿ ಅಂತ ಹೆಂಡತಿ ಶಿಟ್ ಮಾಡೋದಾಗ್ಲಿ ಅಥವಾ ಏನು ಕೊಡ್ಸಿಲ್ಲ ಅಂತ ಹೆಂಡತಿ ಶಿಟ್ ಆಗೋದಾಗ್ಲಿ ಆಗ್ಬಾರ್ದು. ಬಿಕಾಸ್ ಐ ಹ್ಯಾವ್ ಸೀನ್, ನಾನು ಕೇವಲ 100-200 ರೂಪಾಯಿ ಶರ್ಟ್ ಬಟ್ಟೆ ಇರ್ತಿತ್ತು. ನಮ್ ಟೈಲರ್ ಹೇಳ್ತಿದ್ದ, ಜಯ ಸರಿ ಇಲ್ಲಪ್ಪ, ಇದು ಹೊಲದ್ರು ಕೂಡ ಸ್ಟಿಚಿಂಗ್ ಬೆಲೆ ಜಾಸ್ತಿ ಆಗ್ತದೆ, ನಿಂದು ಬಟ್ಟೆ ಬೆಲೆ ಕಮ್ಮಿ ಇದೆ. ನಾ ಇರ್ಲಿ ನಾನು ಮಾಡ್ರಿ, ನನ್ನ ಕೆಪಾಸಿಟಿ ಸದ್ಯಕ್ಕೆ ಇಷ್ಟ ಐತಿ, ನಂಗೆ ಇಷ್ಟ ಮಾಡ್ರಿ ಅಂತಿದ್ದೆ. ಬಟ್ ಇವತ್ತು ನಾನು ಎಲ್ಲ ಬ್ರ್ಯಾಂಡೆಡ್ ಹಾಕೊಂತೀನಿ. ಆದ್ರೆ ನನ್ಗ ಇವತ್ತಿಗೂ ನನ್ನ ಟೈಲರ್ ಏನದಾರಲ್ಲ, ನಾನು ಆಫೀಸ್ ಯೂನಿಫಾರ್ಮ್ ಅವರೇ ಹೊಲ್ದು ಕೊಡ್ಬೇಕು. ನನ್ನ ಟೈಲರ್ ಈಗ ನೀವು ಅವ್ರನ್ನೂ ಮರ್ತಿಲ್ಲ, ಯಾರನ್ನೂ ಮರ್ತಿಲ್ಲ. ನಾನು ಗುರುಗಳಾದಂತ ಸಂಕೇಶ್ವರ್ ಸರ್ ನನಗೆ ಮಟೀರಿಯಲ್, ನಾನು ಕೆಟ್ಟ ಟೈಮ್ ನಲ್ಲಿ ಮಟೀರಿಯಲ್ ಇಡ್ಲಿಕ್ಕೆ ನನಗೆ ವ್ಯವಸ್ಥೆ ಮಾಡಿಕೊಟ್ರು. ಮೋಸ್ಟ್ಲಿ ಅವ್ರು ದೊಡ್ಡವರು. ಅದನ್ನೇ ಅಲ್ಲಿಗೆ ಬಂದೆ, ಸಂಕೇಶ್ವರ್ ಸರ್ ಬಗ್ಗೆ ಕೇಳ್ಬೇಕು ಅಂತ. ಯಾಕಂದ್ರೆ ನಿಮ್ಮ ಕಚೇರಿಲಿ ಅವ್ರನ್ನ ಗುರುವಿನ ಸ್ಥಾನದಲ್ಲಿ ಒಂದು ಫೋಟೋ ಇಟ್ಟು ಪೂಜಿಸ್ತೀರಾ ಪ್ರತಿದಿನ. ಸೊ ಸಂಕೇಶ್ವರ್ ಸರ್ ನಿಮ್ಗೆ ಹೆಂಗೆ ಆತ್ಮೀಯರಾಗ್ತಾರೆ, ಹೆಂಗ್ ಸಜೆಷನ್ ಕೊಡ್ತಾರೆ? ಯಾಕಂದ್ರೆ ಪ್ರಪಂಚ ಬಿಟ್ಟಾಗ ನಮ್ ಕೈಯಲ್ಲಿ ಯಾರು ಇರಲ್ಲ ಅಂತೆ ಸರ್, ಅಕ್ಕಪಕ್ಕ ಯಾರು ಇರೋದಿಲ್ಲ ಅಂತೆ. ನಮ್ಮ ಹತ್ರ ಎಲ್ಲಾ ಇದ್ದಾಗ ಬರೋ ಜನಗಳು ಬೇರೆ, ಹೌದು. ನಮ್ಮ ಹತ್ರ ಏನು ಇಲ್ದಾಗ ಬರುವಂತ ಜನಗಳು ಬೇರೆ. ಸೊ ನನಗ ಅನ್ಸುತ್ತೆ ನಿಮ್ಮ ಸ್ಟೋರಿ ನೋಡಿದಾಗ ಬಹುಶಃ ನಿಮ್ಮ ಹತ್ರ ಏನು ಇಲ್ದಾಗ ಬಂದಿರುವಂತ ವ್ಯಕ್ತಿ ಅವರು. ನಿಮ್ಮ ಗೆಲುವಿಗೆ ಅವರದ್ದು ಒಂದು ಪಾಲಿದೆ 100%. ಸೊ ಅದು ಏನು ಎತ್ತ ಅಂತ ಹೇಳ್ಬೋದಾ? ನನಗೆ 3 ಜನ ಗುರುಗಳಂತ ನಾನು ಕನ್ಸಿಡರ್ ಮಾಡಿದೀನಿ. ಎಲ್ಲಕ್ಕಿಂತ ಫಸ್ಟ್ ಅಂದ್ರೆ ಸಂಕೇಶ್ವರ್ ಸರ್, ಆಮೇಲೆ ನಮ್ಮ ಹೊರಟಿ ಸರ್, ಆಮೇಲೆ ನಮ್ಮ CH ಮಲ್ಲಾರೆಡ್ಡಿ ಅಂತ. ಇವ್ರು 3 ಮಂದಿ ನಮ್ಮ ಗುರುಗಳಿದ್ದಂಗೆ. ಈಗ ನೀವ್ ಕೇಳಿದ್ರಿ VRL ಬಗ್ಗೆ ಕೇಳಿದ್ರಿ, ಹೇಳ್ತೀನಿ. ಅವ್ರು ಒಂಥರ ನನಗೆ ದ್ರೋಣಾಚಾರ್ಯ ಗುರುಗಳು ಏಕಲವ್ಯ ಶಿಷ್ಯ ಇದ್ದಂಗೆ. ನಮ್ಮ ಅವರ ಸಂಬಂಧ ಆಗಿದೆ. ನಾನು ಮಟೀರಿಯಲ್ ಆ ಟೈಮ್ನಾಗ ನಂದು ಬುಕಿಂಗ್ ಬಾಳ ಆಗ್ತಿತ್ತು. ಒಂದು VRL ಆಫೀಸ್ ನಲ್ಲಿ ಯಾವುದೋ ಒಂದು ಬ್ರಾಂಚ್ ನಲ್ಲಿ ನನ್ ಬುಕಿಂಗ್ ಬಾಳ ಆಗ್ತಿತ್ತು. ಆಮೇಲೆ ಬುಕಿಂಗ್ಸ್ ಒಮ್ಮೆ ಸಡನ್ಲಿ ನನ್ ಬುಕಿಂಗ್ಸ್ ಎಲ್ಲ ಕಡಿಮೆ ಆಗಕ್ ಸ್ಟಾರ್ಟ್ ಆದವು. ಅವಾಗ ಅಲ್ಲಿ ಇದ್ದಂತ ಒಬ್ರು ಸರ್, ಕಟ್ಟಿ ಸರ್ ಅನ್ನೋರು ಏನ್ ಮಾಡಿದ್ರು, ಕೇಳಿದ್ರು ಯಾಕೆ ಬುಕಿಂಗ್ ಕಡಿಮೆ ಆಗೈತಿ. ಅವಾಗ ಅಲ್ಲಿ ಇದ್ದಂತ ಮ್ಯಾನೇಜರ್ ಏನ್ ಹೇಳಿದ್ರು, ಬ್ರಾಂಚ್ ಮ್ಯಾನೇಜರ್, ಇಲ್ಲ ಅಳಗುಂಡಿಗೆ ಅವ್ರು ಬುಕಿಂಗ್ ಬಾಳ ಮಾಡ್ತಿದ್ರು, ಅವ್ರು ಇಂಥ ಪ್ರಾಬ್ಲಮ್ ನಲ್ಲಿ ಫೇಸ್ ಮಾಡ್ತಾ ಇದಾರೆ, ಅವ್ರ ಮಟೀರಿಯಲ್ ಇಡ್ಲಿಕ್ಕೆ ಜಾಗ ಇಲ್ಲ, ಹಂಗಾಗಿ ಅವ್ರದ್ದು ಬುಕಿಂಗ್ಸ್ ಕಮ್ಮಿ ಅದಾವು. ಆಮೇಲೆ ನನಗೆ ಒಂದ್ಸಲ ಏನ್ ಮಾಡಿದ್ರು, ಕಟ್ಟಿ ಸರ್ ಕರೆದು ಮಾತಾಡಿಸಿ ವಾಪಸ್ ಅವರು ದೊಡ್ಡ ಸರ್ ಕಡೆ ಕರ್ಕೊಂಡು ಹೋಗಿ ಹೇಳ್ತಾರೆ, ಇಲ್ಲ ನೀವು ಏನ್ ಪ್ರಾಬ್ಲಮ್ ಇದೆ, ಏನೈತಿ? ಇಲ್ಲ ಸರ್ ನಂದು ಹಿಂಗಿದೆ, ಮಟೀರಿಯಲ್ ಇಡ್ಲಿಕ್ಕೆ ಜಾಗ ಇಲ್ಲ, ಮನೆಯಿಂದ ಹಿಂಗ್ ಹೊರಗೆ ಬಂದಿದ್ದೀನಿ. ಮತ್ತೆ ತಿರ್ಗಾ ಅಂಗಡಿನೂ ಕೂಡ ಕಸ್ಕೊಂಡ್ಬಿಟ್ರು ನನಗೆ. ಸೊ ನಾನು ಲಿಟ್ರಲಿ ಝೀರೋ ಅದೀನಿ, ನನ್ಗೆ ಬಾಡಿಗೆ ತಗೊಂಡು ಮಾಡುವಂತ ಸದ್ಯಕ್ಕೆ ಅಷ್ಟು ಧೈರ್ಯ ಇಲ್ಲ ಅಂತಂದೆ. ಗುರುಗಳು ಏನ್ ಮಾಡಿದ್ರು, ಇಲ್ಲ ಅಳಗುಂಡ್ಗಿ ಮತ್ತೆ ಅಲ್ಲಿ ಪಗಡಿ ಓಣಿಯಲ್ಲಿ ತುಂಬಾ ಜಾಗ ಸ್ಪೇಸ್ ಉಳಿದೈತಿ, ಉಪಯೋಗಿಸ್ಕೋ ಅಂತಂದ್ರು. ನಿಂಗೆ ಎಷ್ಟು ಜಾಗ ಬೇಕು ಅಂತಂದ್ರು. ಇನ್ನು ನಾನು ಫಸ್ಟ್ ಡೇನೆ ಬಹಳ ಜಾಗ ಬೇಕಾದ್ರೆ ತಪ್ಪಾಗ್ತದಲ್ಲ, ಅದಕ್ಕ ಎಲ್ಲರೂ ಒಂದ್ ಕಡೆ ಕಾರ್ನರ್ ಕೊಡ್ರಿ ಅಂತಂದೆ. ಕಾರ್ನರ್ ಕೊಟ್ರು, 3ನೇ ದಿನ ಮಟೀರಿಯಲ್ ಫುಲ್ ಆಗ್ಬಿಡ್ತು. ಮತ್ತೆ ಹೋದೆ, ಗುರುಗಳೇ ಮತ್ತೆ ಮಟೀರಿಯಲ್ ಹಿಂಗ ಇಡ್ಲಿಕ್ಕೆ ಜಾಗ ಸಾಲ್ತಾ ಇಲ್ಲ ಅಂತಂದೆ. ಇನ್ನೂ ಹೆಚ್ಚಿಗೆ ತಗೋ ಅಂತಂದ್ರು. ಆಮೇಲೆ ಅದು ಒಂದು 10 ದಿನಕ್ಕೆ ಅದು ಫುಲ್ ಆಯ್ತು. 15 ಡೇಸ್ ಆಗಿದ್ದಿಲ್ಲ. ಮತ್ತೊಂದ್ಸಲ ಹೋದಾಗ ಒಂದ್ ಕೆಲಸ ಮಾಡಪ್ಪ, ನಮ್ಗೆ 2 ಟೇಬಲ್ ಒಂದ್ ಕುರ್ಚಿ ಇಡಕ್ ಜಾಗ ಕೊಡು, ಉಳಿದಿದ್ದೆಲ್ಲ ನಿನ್ನೆ ಯೂಸ್ ಮಾಡ್ಕೋ ಜಾಗ ಕೊಟ್ಟಿದ್ರು ಅವರು. ಕೊನೆಗೆ ಏನಾಯ್ತಂದ್ರೆ ಪಾಪ ಅವರಿಗೆ ಒಂದ್ ಟೇಬಲ್ ಒಂದ್ ಕುರ್ಚಿ ಇಡಕ್ ಜಾಗ ಕೊಟ್ವಿ ನಾವು. ಆಮೇಲೆ ಒಂದ್ ಹಂಗೆ ಇರ್ಲಿಕ್ಕೆ ನನಗೂ ಸ್ವಾಭಿಮಾನ ನೋವು ಆಗ್ತಿತ್ತಲ್ಲ. ನಾನೇನ್ ಮಾಡ್ತಿದ್ದೆ, ಪ್ರತಿ ತಿಂಗಳು 21,000 ರೂಪಾಯಿ ನಾನು ಬಾಡಿಗೆ ಕೊಟ್ಟೆ. ಆ ದುಡ್ಡನ್ನ
ನಮ್ಮ ಸಂಕೇಶ್ವರ್ ಸರ್ 1 ರೂಪಾಯಿನೂ ಇಟ್ಕೋದೆ ಯಾವುದೋ ಒಂದು ಕುಡಿ ಮಟ್ಟಕ್ಕೆ ಕಳಿಸ್ತಾ ಇದ್ರಂತೆ. ಓಕೆ ಅದು ಕೇಳಿ ನಂಗೆ ಬಹಳ ಖುಷಿ ಆಯ್ತು. ಆಮೇಲೆ ಪ್ರತಿಯೊಂದರಲ್ಲೂ ಕೂಡ ಅವ್ರು ಏನು ಎಲ್ಲಿ ಅವ್ರಿಗೆ ಎಲ್ಲಿ ಒಳ್ಳೇದಾಗಿದೆ, ಎಲ್ಲಿ ಅವ್ರ ಮಿಸ್ಟೇಕ್ಸ್ಲಿಂದ ಅವ್ರು ಕಲ್ಕೊಂಡ್ರು, ಆ ಮಿಸ್ಟೇಕ್ಸ್ನ ನಾನು ನೋಡ್ಕೊಂಡು ನಾನು ಸುಧಾರಿಸ್ಕೊಂಡೆ. ಓಕೆ ನಾನು ಏನೇನ್ ಮಾಡ್ಬೇಕು, ಎಲ್ಲಿ ತಪ್ಪ ಮಾಡಬಾರ್ದು ಅಂದ್ರೆ ಹೇಳ್ತಾರಲ್ಲ, ಬೆಟರ್ ಟು ಲರ್ನ್ ಗುಡ್ ಥಿಂಗ್ಸ್ ಫ್ರಮ್ ಅದರ್ಸ್ ಮಿಸ್ಟೇಕ್ಸ್ ಇನ್ಸ್ಟೆಡ್ ಆಫ್ ಡೂಯಿಂಗ್ ನಾನೇ ಮಿಸ್ಟೇಕ್ ಮಾಡೋ ಬದ್ಲಿ. ಓಕೆ ಸೊ ಇಂಥವೆಲ್ಲ ಕಲ್ತೇರಿ ಅವ್ರ ಕಡೆಯಿಂದ. ಕಲ್ತು ಒಂದ್ ತಕ್ಕ ಮಟ್ಟಿಗೆ ಇಲ್ಲಿ ತನಕ ಬಂದಿದ್ದೀನಿ. ಈಗ ಇವತ್ತಿಗೂ ನಿಮ್ ಬೆನ್ನಿಂದ ಇದಾರೆ ಅವರು, ನಮ್ಮ ಗುರುಗಳು ನನ್ನ ಬೆನ್ನ ಹಿಂದೆ ಇದ್ದಾರೆ. Okay. ಅವ್ರು ನನಗ್ ಮಾತಾಡ್ಸಿಲ್ಲ ಅಂದ್ರೂ ಚಿಂತಿಲ್ಲ, ನನ್ನ ದ್ರೋಣಾಚಾರ್ಯ ಗುರುಗಳು ನನ್ನ ಹಿಂದೆ ಇದ್ದಾರೆ. ಓಕೆ ಈಗ ರೈಟ್ ನಾವು ಎಲ್ಲಿದೀವಿ ಸರ್? ಸರ್ ನಾವ್ ಇದು ರೋಡ್ ಇದು ಇನ್ಫೋಸಿಸ್ ಇದ್ರಿಗೆ ಇದೇವಿ, ಸುಧಾಮೂರ್ತಿ ಅವ್ರದ್ದು. ಸುಧಾಮೂರ್ತಿ ಅವ್ರ ಆಫೀಸ್ ಅಲ್ಲಿ. ಬೋರ್ಡ್ ಇದೆ. ಹಾ, ಇಲ್ಲಿಂದ ನಮ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದೀವಿ. ಓಕೆ ಸರ್, ಈಗ ತುಂಬಾ ಜನ ಈ ಕಾರ್ಯಕ್ರಮ ನನ್ನ ಲೈಫ್ ನಲ್ಲಿ ಸಂದೀಪ್ ಅವರೇ ಕೇಳಿ ಹೇಳ್ತೀನಿ, ಮತ್ತೊಂದ್ಸಲ ನಿಮ್ಗೆ ಹೊಳ್ಳಿ ಕರ್ಕೊಂಡು ಹೋಗ್ತೀನಿ. ರಿಟರ್ನ್ ಬರೋ ಮುಂದಾಗ ತಗೋ. ಲೈಫ್ ನಲ್ಲಿ ಒಂದ್ಸಲ ಇಷ್ಟು ದೊಡ್ಡ ಬಿಲ್ಡಿಂಗ್ ನನ್ನ ಆಫೀಸಿನ ಕಟ್ತೀನಿ. ನೋಡಿ, ಇದು ನಮ್ಮಂತವ್ರೆಲ್ರಿಗೂ ಇನ್ಸ್ಪೈರ್ ಸರ್. ಈಗ ಸುಮಾರು ಜನ ಕಾರ್ಯಕ್ರಮವನ್ನು ನೋಡೋರಿಗೆ ಅನ್ಸ್ಬಹುದು, ಸರ್ ಇಷ್ಟೆಲ್ಲ ಹೇಳಿದ್ರು, ಇಷ್ಟು ಟರ್ನ್ ಓವರ್ ಇದೆ, ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಈಗ ಅಂತ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು. ಸೊ ಅದ್ರ ಬಗ್ಗೆ ಹೇಳಿ ಸರ್, ಆಕ್ಚುಲಿ ನಿಮ್ಮ ವರ್ಕ್ ಏನು, ಏನ್ ಮಾಡ್ತಿದ್ದೀರಾ, ಇನ್ನು ಮುಂದಿನ ಗೋಲ್ಸ್ ಗಳು ಏನೇನ್ ಇಟ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಹೇಳಿ ಸರ್. ಸಂದೀಪ್ ಅವರೇ, ನಾನು ನಿಮ್ಗೆ ಇನ್ ಮುಂಚೆ ಹೇಳಿದ್ದೆ ನಿಮಗೆ, ಲೈಫ್ ನಲ್ಲಿ ನನ್ನ ಕಡೆ ಏನು ಇರ್ಲಾರ್ದಾಗ ತಾಡ್ಪತ್ರಿ ನಾನು ಮೈ ಮೇಲೆ ಹೊತ್ಕೊಂಡಿದ್ದೆ ಅಂತ. ಇವತ್ತು ಅದೇ ತಾಡ್ಪತ್ರಿ 5 ಸ್ಟೇಟ್ ಅಲ್ಲಿ ಮಟೀರಿಯಲ್ ಕೊಡ್ತೀನಿ ನಾನು. 5 ಸ್ಟೇಟ್ ನಲ್ಲಿ ಮಟೀರಿಯಲ್ ನಾನು ತಾಡ್ಪತ್ರಿ ಕೊಡ್ತೀನಿ. ರೈನ್ ಕೋಟ್ಸ್, ಆಮೇಲೆ ಪಾಂಡ್ ಲೈನಿಂಗ್, ಕೃಷಿ ಹೊಂಡದ್ದು, ಆಮೇಲೆ ಕೃಷಿ ಹೊಂಡದ ಒಂದು ಗೌರ್ಮೆಂಟ್ ಒಳ್ಳೆ ಪ್ರಾಜೆಕ್ಟ್ ಕೃಷಿ ಭಾಗ್ಯ ಯೋಜನೆ ಅಂತ, ಅದರಲ್ಲಿ ಪಾಂಡ್ ಲೈನಿಂಗ್ ನಾನು ಕೊಡ್ತಾ ಇದೀನಿ. ಒಳ್ಳೆ ಹೆಸರು ಮಾಡಿದೀನಿ. ಎದುರುಗಡೆಯಿಂದ ರೈತರು ನಮ್ಗ ಬೇರೆಯವ್ರ ಸಜೆಸ್ಟ್ ಮಾಡಿದ್ರು ಕೂಡ, ಆಫೀಸರ್ಸ್ ಬೇರೆ ಏನಾದ್ರು ಸಜೆಸ್ಟ್ ಮಾಡಿದ್ರು ಕೂಡ ರೈತರು ಅಂತಾರೆ, ಇಲ್ಲ ನನಗೆ ಅಳಗುಂಡಿಗೆ ಇಂಡಸ್ಟ್ರೀಸ್ದವ್ರದೇ ಮಟೀರಿಯಲ್ ಬೇಕು ಅಂತ ಹೇಳ್ತಾರೆ. ಆ ಮಟ್ಟಿಗೆ ನಾನು ಒಂದು ಹೆಸರು ತಂದಿಟ್ಟಿದ್ದೀನಿ ಇಲ್ಲಿ. ಎಲ್ಲಾ ಕೃಷಿ ಇಲಾಖೆಗಳಲ್ಲೂ ಸಿಗುವಂತಹ ಎಲ್ಲಾ ಮೆಟೀರಿಯಲ್ಗಳು ಕೂಡ ನಿಮ್ಮ ಹತ್ರ ದೊರಕುತ್ತೆ. ಮ್ಯಾಕ್ಸಿಮಮ್ ನಮ್ಮ ಹತ್ರ 460 ವೆರೈಟಿ ಇದೆ. ಫಾರ್ಮರ್ಗೆ ಒಂದು ಸೂಜಿ ಡಬ್ಬಣ ಇಂದ ಹಿಡಿದು ಹೈಟೆಕ್ ನಲ್ಲಿ ಏನ್ ಬೇಕು ಎಲ್ಲ ಇದೆ. ನನ್ ಕಡೆ ಮ್ಯಾಕ್ಸಿಮಮ್ ಏನಾಗ್ತೈತಿ ಎಲ್ಲ ಕಲೆಕ್ಟ್ ಮಾಡಿದೀನಿ. ಎಲ್ಲಾನು ನಾವು ತಯಾರು ಮಾಡೋದಿಲ್ಲ, ಕೆಲವೊಂದು ಮಾತ್ರ ತಯಾರು ಮಾಡ್ತೀವಿ, ಕೆಲವೊಂದು ಟ್ರೇಡಿಂಗ್ ಮಾಡ್ತೀವಿ. ಅದು ಎಕ್ಸ್ ಫ್ಯಾಕ್ಟರಿ ರೇಟೇ ಕೊಡ್ತೀನಿ, ಹೋಲ್ಸೇಲ್ ದರದಲ್ಲಿ. ಅಂದ್ರೆ ಗ್ರಾಹಕರಿಗೆ ತಲುಪುತ್ತೆ ಮ್ಯಾನುಫ್ಯಾಕ್ಚರಿಂಗ್. ಎಫ್ ಟು ಎಫ್ ಅಂತ, ಫ್ಯಾಕ್ಟರಿ ಟು ಫಾರ್ಮರ್ಸ್. ಫ್ಯಾಕ್ಟರಿ ಟು ಫಾರ್ಮರ್ಸ್. ಯಾರಾದ್ರೂ ಈ ಫಾರ್ಮರ್ಸ್ ಇದ್ದವರು ಅಥವಾ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಅಥವಾ ಅದರ ಫ್ಯಾಮಿಲಿ ಅವ್ರು ಯಾರಾದ್ರೂ ಈ ಕಾರ್ಯಕ್ರಮ ನೋಡಿದ್ರೆ ಏನಾದ್ರೂ ಮೆಟೀರಿಯಲ್ ಬೇಕು ನನಗೆ ಅನ್ನೋದಿದ್ರೆ ನಿಮ್ ನಂಬರ್ ಕೊಟ್ರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತ ತಲುಪಿಸ್ತೀರಾ ಸರ್? ಡೆಫಿನೆಟ್ಲಿ ನಾನು ಕೇಳ್ತಿರೋದು, ಈಗ ಒಂದ್ ಮೆಟೀರಿಯಲ್ ಬೇಕು ಅಂದ್ರೂ ಕೊಡ್ತೀರಾ ಅಥವಾ ಹೋಲ್ಸೇಲ್ ಅಲ್ಲೇ ನಾವು ತಗೋಬೇಕಾ, ಹೆಂಗೆ ಅಂತ? ನಾವು ಒಂದು ಮಟೀರಿಯಲ್ ಕೇಳಿದ್ರು ಕೊಡ್ತೀವಿ. ರೀಸನ್ ಏನಂತಂದ್ರೆ, ಫಾರ್ಮರ್ಗೆ ಎಲ್ಲೋ ಒಂದು ಕಡೆ ಅವ್ರಿಗೂ ಇರ್ತದೆ, ಫ್ಯಾಕ್ಟರಿಯಿಂದ ತಗೊಂಡ್ರೆ ರೇಟ್ ಕಡಿಮೆ ಸಿಗ್ತೈತಿ ಅಂತ. ಪಾಪ ಅವ್ರಿಗ ಆ ಒಂದು ಕಡಿಮೆ ರೇಟ್ ನಲ್ಲಿ ದೊರಕಿದ್ರೆ ಅವ್ರ ಪರಿಸ್ಥಿತಿ, ಫಾರ್ಮರ್ದು ನೋಡ್ರಿ ಒಂಥರ, ಹೆಚ್ಚು ಮಳೆ ಆದ್ರೆ ಒಂದು ತೊಂದ್ರೆ, ಕಡಿಮೆ ಮಳೆ ಆದ್ರೆ ಒಂದ್ ತೊಂದ್ರೆ, ಒಂದ್ ಬ್ಯಾಲೆನ್ಸ್ ನಾಗ ಇದ್ದಾಗ ಮಾತ್ರ ಅವ್ರ ಲೈಫ್ ನಡೀತಿರ್ತೈತಿ. ಅಂತವ್ರ ಕಡೆ ನಾವು ಹೆಚ್ಚು ಎಕ್ಸ್ಪೆಕ್ಟೇಷನ್, ಹೆಚ್ಚು ಲಾಭ ಇಟ್ಕೊಂಡ್ರೆ ಅದು ಎಲ್ಲೋ ನಮ್ ಒಂದ್ ಕಡೆ ಅನಿಸ್ತೈತಿ ನಾವು ಸರಿ ಮಾಡ್ತಾ ಇಲ್ಲ, ತಪ್ಪು ಮಾಡ್ತಾ ಇದೀವಿ ಅಂತ. ಸೊ ಹಂಗಾಗಿ ಸರ್, ನಮ್ ಕಡೆ 3 ಕ್ಯಾಟಗರಿ ನಾವು ಇದು ಮಾಡ್ತೀವಿ. ಯಾವುದೇ ಮಟೀರಿಯಲ್ಗೂ ಕೂಡ ನಾವು ಲೆಕ್ಕ ರೇಟ್ ಡಿಸೈಡ್ ಮಾಡೋದಿಲ್ಲ. ನಾವು ಏನು ರೇಟ್ ಡಿಸೈಡ್ ಮಾಡೋದಕ್ಕೊಂದು ಸಾಫ್ಟ್ವೇರ್ ಮಾಡಿದೀವಿ. 3%, 5%, 7% ಅಂತ. ಹೆಚ್ಚು ಮಟೀರಿಯಲ್ ತಗೊಂಡ್ ಮಾರೋರಿಗೆ 3% ಇದೆ, ಅದ್ರ ಮಾರ್ಜಿನ್, ನಾವು ತಗೊಳೋ ಮಾರ್ಜಿನ್. ಆಮೇಲೆ 5% ಮಾರ್ಜಿನ್ ಎಲ್ಲಿ ತಗೊಂತೀವಿ ಅಂತಾರೆ, ದೊಡ್ಡ ರೈತರು, ಆಮೇಲೆ ನಮ್ಮ ಇವರು MNC ಕಂಪನಿಯವರು, ಅವ್ರಿಗೆ ಮಾಡ್ತೇವೆ. 1 ಪೀಸ್ 2 ಪೀಸ್ ತಗೊಂಡವ್ರಿಗೆ ನಾವು 100ಕ್ಕೆ 7 ರೂಪಾಯಿ ಮಾರ್ಜಿನ್, ಅದೇನ್ ದೊಡ್ಡದಲ್ಲ. ಯಾಕಂದ್ರೆ ನಾನು 200 ಜನನ ನಾವು ಸಾಕ್ಬೇಕಂತಂದಾಗ, 200 ಫ್ಯಾಮಿಲಿ ನನ್ನ ಬೆನ್ನ ಹಿಂದೆ ಐತಿ ಅಂತಂದಾಗ ನಾನು 7% ಮಾರ್ಜಿನ್ ತಗೊಲೇಬೇಕು. ಇದು ನಾವು ಫ್ಯಾಕ್ಟರಿ ಏರಿಯಾ, ನಾವು ಹೋಗುವಂತ ಫ್ಯಾಕ್ಟರಿ ಏರಿಯಾ ಇದು. ಈಗ ನಾವು ಹೋಗ್ತಾ ಇರೋದು ನಿಮ್ಮ ಓನ್ ಫ್ಯಾಕ್ಟರಿಗೆ. ಓನ್ ಫ್ಯಾಕ್ಟರಿ. ಏನೆಲ್ಲ ತಯಾರಾಗುತ್ತೆ ಅಲ್ಲಿ? ಟಾರ್ಪೋಲಿನ್ ತಯಾರಾಗ್ತದೆ, ಪಾಂಡ್ ಲೈನಿಂಗ್ ತಯಾರಾಗ್ತದೆ. ಟಾರ್ಪೋಲಿನ್ ಅಂದ್ರೆ ನೋಡಿ ವೀಕ್ಷಕರ, ಕೆಲವರು ಏನು ಅಂತ, ಈ ಟಾರ್ಪೋಲಿನ್ ಎಲ್ಲ ನಮ್ ರೆಡಿ ಆಗ್ತಾವ. ಕರೆಕ್ಟ್. ಓಕೆ, ಬೇರೆ ಸರ್? ಕೃಷಿ ಹೊಂಡಕ್ಕೆ ಪಾಲಿಥಿನ್ ಶೀಟ್ ಹಾಕ್ತಾರೆ, ಅದು ತಯಾರ ಮಾಡ್ತೀವಿ.
ರೈನ್ ಕೋಟ್ಸ್ ತಯಾರ ಮಾಡ್ತೀವಿ. ವಾವ್, ಮಳೆಗಾಲ ಬೇರೆ ಈಗ, ಹಾ ರೈನ್ ಕೋಟ್ಸ್ ತುಂಬಾ ಜನರಿಗೆ ಯೂಸ್ಫುಲ್ ಆಗ್ಬಹುದು ಅನ್ಕೊಂತೀನಿ. ಎಸ್ ಸರ್. ಮಲ್ಚಿಂಗ್ ಫಿಲ್ಮ್ ತಯಾರ ಮಾಡ್ತೀವಿ, ಬಯೋಡಿಗ್ರೇಡಬಲ್ ಕೂಡ ನಾವು ಮಾಡ್ತಾ ಇದೀವಿ. ಆಮೇಲೆ ಅದರಲ್ಲಿ ನಮ್ಮ ವೀಡ್ ಮ್ಯಾಟ್ಸ್, ಓಕೆ, ವೀಡ್ ಮ್ಯಾಟ್, ಇದು ಕಳೆ ಬರಬಾರ್ದಂತ ಮ್ಯಾಟ್ ಹಾಕ್ತಾರೆ. ನಮ್ಮ ಸೌತ್ ಕೆನರಾ ನಾರ್ತ್ ಕೆನರಾದಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಸೌತ್ ಕೆನರಾ ನಾರ್ತ್ ಕೆನರಾದವ್ರಿಗೆ ಮಟೀರಿಯಲ್ ಯಾವ ರೀತಿ ಯೂಸ್ ಮಾಡಬೇಕು, ಆಮೇಲೆ ಯಾವ್ದಕ್ ದುಡ್ಡು ಹೆಚ್ಚು ಕೊಟ್ರೆ ತಪ್ಪಿಲ್ಲ ಅನ್ನೋದು ಅವ್ರಿಗೆ ಗುರ್ತಿದೆ. ಹಂಗಾಗಿ ಅವರು ಈ ಇಂಥವೆಲ್ಲ ಹೈಟೆಕ್ ಅದು ಯೂಸ್ ಮಾಡ್ತಾರೆ. ಓಕೆ, ಒಳ್ಳೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾನು ಕೊಟ್ಟಿರ್ತೀನಿ, ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಮಾಡಬಹುದು. ಡೆಫಿನೆಟ್ಲಿ ಸರ್. ಫ್ಯೂಚರ್ ಗೋಲ್ ಏನ್ ಇಟ್ಕೊಂಡಿದ್ದೀರಾ ಸರ್? ಸರ್, ಈಗ ಆಲ್ರೆಡಿ ನಂದು 4 ಕಂಪನಿ ಇದೆ. ಓಕೆ, ಒಂದು ನ್ಯೂ ಅಳಗುಂಡ್ಗಿ ಪ್ಲಾಸ್ಟಿಕ್ಸ್ ಅಂತ ಇದೆ. ಓಕೆ, ಅದರಲ್ಲಿ ನಾನು ಗೌರ್ಮೆಂಟ್ ಸಪ್ಲೈ ಮಾಡೋ ಎಲ್ಲ ಅದರಲ್ಲೇ ಬಿಸ್ನೆಸ್ ಮಾಡ್ತೀನಿ. ಆಮೇಲೆ ಒಂದು ಅಳಗುಂಡ್ಗಿ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಓಕೆ, ಆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ನಾವು ಹೆಚ್ಚಾಗಿ ತಾಡ್ಪತ್ರಿ ಇವೆಲ್ಲ ತಯಾರು ಮಾಡ್ತೀವಿ. ನ್ಯೂ ಅಳಗುಂಡ್ಗಿ ಪ್ಲಾಸ್ಟಿಕ್ ಅಂತ, ಓಕೆ, ಅದರಲ್ಲಿ ನಾವು ಬರೀ ಗೌರ್ಮೆಂಟ್ ಸಪ್ಲೈ ಅಷ್ಟೇ ಮಾಡ್ತಾ ಇದ್ದೀವಿ. ಕೃಷಿ ಇಲಾಖೆಗೆ ಆಗ್ಬೋದು, ಅನಿಮಲ್ ಹಸ್ಬೆಂಡ್ರಿ ಆಗ್ಬೋದು, ಆಮೇಲೆ KMF ಡೈರೀಸ್ ಆಗ್ಬೋದು, ಇದೆಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ಅಳಗುಂಡ್ಗಿ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಅದರಲ್ಲಿ ನಾವು ಈ ತಾಡ್ಪತ್ರಿ ತಯಾರು ಮಾಡ್ತೀವಿ. ಅದರಲ್ಲಿ ನಾವು ತಾಡ್ಪತ್ರಿ ತಯಾರು ಮಾಡ್ತೀವಿ. ಎಸ್ ಸರ್, ಇದು ನಮ್ಮ ಕಂಪನಿ ಲೋಗೋ ಸರ್. ಆಮೇಲೆ ನಾವು ಇದು ರೆಡಿ ಮಾಡ್ತೀವಿ, ತಾಡ್ಪತ್ರಿ ರೆಡಿ ಮಾಡ್ತೀವಿ, ಕೃಷಿ ಹೊಂಡ ರೆಡಿ ಮಾಡ್ತೀವಿ, ರೈನ್ ಕೋಟ್ಸ್, ಮಲ್ಚಿಂಗ್ ಫಿಲ್ಮ್, ಆಮೇಲೆ ವೀಡ್ ಮ್ಯಾಟ್ಸ್. ವೀಡ್ ಮ್ಯಾಟ್ ನಮ್ಮದು 5 ವರ್ಷ ಬರುವಂತ ಲೈಫ್ ವೀಡ್ ಮ್ಯಾಟ್ ನಾವು ಮಾಡ್ತೀವ್ರಿ. ಹಂಗಾಗಿ ನಿಮ್ ಸೈಡ್ ಸೌತ್ ಕೆನರಾ ನಾರ್ತ್ ಕೆನರಾಕ್ಕೆ ಹೆಚ್ಚಾಗಿ ಅದು ಹೋಗ್ತದೆ. ಹಾ ರೀ, ಸೂಪರ್ ಸರ್. ಮೇಡಮ್, ಈಗ ನಿಮ್ಮ ಲೈಫ್ ನ ಒಂದು ಮಜಲನ್ನ ಒಂದು ಗ್ಲಾನ್ಸ್ ಆಗಿ ನೋಡುವಂತ ಪ್ರಯತ್ನ ನಮ್ಮಿಂದ ಆಯ್ತು, ಅಥವಾ ಕೇಳುವಂತ ಪ್ರಯತ್ನನೂ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟೆಲ್ಲ ಓವರ್ ಆಲ್ ಜೀವನವನ್ನು ನೋಡಿದಾಗ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತಲ್ಲ ಮೇಡಮ್, ಅದು ಯಾವ ಲೆವೆಲ್ಗಿದೆ? ನಮ್ಮಂತ ಯಂಗ್ಸ್ಟರ್ಸ್ ಗಳಿಗೆ ಅಥವಾ ನಾವು ಈಗ ಬದುಕನ್ನ ನೋಡ್ತಾ ಇರೋರು ನಮ್ಗೆ ನಿಮ್ಮ ಕಿವಿ ಮಾತು ಏನ್ ಮೇಡಮ್? ಈಗ ಇಷ್ಟು ಶ್ರೀಮಂತೆ ನೀವು, ಸೊ ನಿಮ್ ಮನೆಗೆ ನಾನು ಭೇಟಿ ಕೊಟ್ಟಾಗ ನಮ್ಮನ್ನು ನಿಮ್ ಮಕ್ಕಳಂತೆ ನೋಡ್ಕೊಂಡು ಕರ್ಕೊಂಡು ನೀವು ಹೋಗುವಂತ ಕಾರಲ್ಲೇ ಬಹುಶಃ ನಮ್ಮನ್ನು ಕರ್ಕೊ ಬಂದ್ರಿ ಇವತ್ತು, ಅಲ್ವಾ? ಸೊ ತಾಯಿ ಆದವಳಿಗೆ ಹೆಣ್ಣಿಗೆ ಆ ಗುಣ ಇದ್ರೆ ಬಹಳ ಅಂದ, ಎಲ್ಲರನ್ನೂ ಅವಳು ಸಹೃದಯದಿಂದ ನೋಡ್ಬೇಕು ಅಂತ ನಾವೆಲ್ಲ ಹಿರಿಯರಿಂದ ಕೇಳಿದೀವಿ. ಸೊ ಈ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನ್ ಮೇಡಮ್? ನೀವು ಮನೆಗ್ ಬಂದವ್ರನ್ನ ಟ್ರೀಟ್ ಮಾಡೋ ರೀತಿಯಿಂದ ನಾನು ನೋಡ್ಕೊಂಡೆ, ಎಷ್ಟು ಒಳ್ಳೆ ಮಹಾತಾಯಿ ನೀವು ಅಂತ. ಸೊ ಹಂಗಾಗಿ ಕೇಳ್ತಿದ್ದೀನಿ. ನಾನಂತೂ ಜಾತಿ ಧರ್ಮ ಹಾಗೆಲ್ಲ ಹೋಗಲ್ಲ, ಎಲ್ರು ನಮ್ಮವ್ರು ಅಂತ ಹಚ್ಕೊಂತೀವಿ. ಆಮೇಲೆ ಇರುತ್ತೆ ಕೆಲವೊಬ್ರಿಗೆ ಈಗೋ ಅಂತ ಇರುತ್ತೆ, ಅದು ನನ್ಗೆ ಬೇಡ ಅಂತ. ನನ್ನ ಮನೆಯವ್ರ ಹತ್ರನೂ ಇಲ್ಲ, ನನ್ ಮಕ್ಕಳ ಹತ್ರನೂ ಬರೋದ್ ಬೇಡ, ನನಗೂ ಬರೋದ್ ಬೇಡ. ಯಾಕಂದ್ರೆ ನಾವು ಒಂದು ಡೌನ್ ಟು ಅರ್ತ್ ಸ್ಟಾರ್ಟಿಂಗ್ ಇಂದ ಬಂದಿದ್ದು ಇದೆ, ಗಾದೆ ಮಾತೆ ಇದೆ ಅದು. ಇಲ್ಲ ಟೈಮಿಗೆ ಏನಾದ್ರು ಸಿಕ್ಕ್ರೆ ಅವ್ರಿಗೆ ಆಮೇಲೆ ತಲೆ ಬಗ್ಗಿ ನೋಡಲ್ಲ, ತಲೆ ಎತ್ತಿ ನಡ್ಕೊಂತಾರ. ನಮ್ಗೇನು ಇದ್ದಿದ್ದಿಲ್ಲ ಅಂತಂದ್ರೆ ನನ್ನ ವೈಫಿಗೆ ₹1 ಕೆಜಿ ಅಕ್ಕಿ ಇರ್ತಿತ್ತಲ್ಲ, ಅದು ನನ್ನ ಫ್ರೆಂಡ್ ಹತ್ರ ನಾನು ನನ್ನ ಹೆಂಡತಿ ತಿಂತಿದ್ವಿ. ಮಗನಿಗೆ ಮಾತ್ರ ಒಳ್ಳೆ ಅಕ್ಕಿ ತಿನ್ನಿಸ್ತಿದ್ವಿ. ನನ್ನ ಕಾಲಲ್ಲಿ 8 ತಿಂಗಳು ಹಾಕೋಲಿಕ್ ಚಪ್ಲಿ ಇದ್ದಿದ್ದಿಲ್ಲ. ₹55 ಕೊಟ್ಟು ಚಪ್ಲಿ ತಗೊಂಡ್ರೆ ನಾನು ₹55 ನನ್ನ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆಗ್ತೈತಿ ಅಂತ ಅಷ್ಟು ವಿಚಾರ ಮಾಡ್ತಿದ್ದೆ. 8 ತಿಂಗಳ ಚಪ್ಲಿ ಇಲ್ಲ ನನ್ನ ಹತ್ರ. ನಿನ್ನೆ ಶ್ವೇತಾ ಸಾಯಂಕಾಲ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಆದಂತ ಚಲರಾಯ ಸ್ವಾಮಿ ಅವರು ನಿನ್ನೆ ರಾತ್ರಿ ನಮ್ ಜೊತೆಗೆ ಇದ್ರು. ಅವ್ರ ಫ್ಯಾಮಿಲಿ, ಅವ್ರ ತಂಗಿಗಳು ಎಲ್ಲರೂ ಇದ್ರು. ಊಟ ಆಯ್ತು ನಿನ್ನೆ. ಇವತ್ತು ನೀವು ಬೆಳಗ್ಗೆ ನನ್ ಜೊತೆ ಬಂದ್ರಿ. ನಿಮ್ ಜೊತೆನೂ ನಮ್ಗ ಸೇಮ್. ನನ್ನ ಜೊತೆಗೆ ಒಬ್ಬ ಟಾಟಾ ಎಸ್ ಹೊಡಿತಿದ್ದ ನನ್ನ ಫ್ರೆಂಡ್ ಒಬ್ಬ, ನನ್ಗೆ ₹1 ಕೆಜಿ ಅಕ್ಕಿ ತಂದು ಕೊಡ್ತಿದ್ನಲ್ಲ, ಅವನ ಹೆಸರು ವಿಜಯ್ ಬುದಪ್ನವ್ರ ಅಂತ. ಅವನು ಇವತ್ತಿಗೂ ಟಾಟಾ ಎಸ್ ಹೊಡಿತಾನೆ. ಅವ ಬಂದ್ರು ಅವನು ಸೇಮ್ ಪ್ಲೇಸ್ ನಲ್ಲೇ ಕುಂದಿರ್ತಾನೆ ನಮ್ ಜೊತೆಗೆ. ಸೊ ನಾನಾಗ್ಲಿ ನನ್ನ ಹೆಂಡತಿ ಆಗ್ಲಿ ಯಾವಾಗೂ ಭೇದ ಭಾವ ಮಾಡೋದಿಲ್ಲ. ಹೇಳ್ತಾ ಇದ್ರು ಮನೆಗೆ ಯಾರೇ ಬಂದ್ರು ಕೂಡ ನಾನು ಇಷ್ಟೇ ಪ್ರೀತಿಯಿಂದ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿ ಕಳಿಸ್ತೀನಿ ಅಂತ. ಏನ್ ಮೇಡಮ್ ಇದು ಹೆಂಗೆ ಇದು ಅಂತ? ಅದೇನಂತ ಗೊತ್ತಿಲ್ಲ, ಅನ್ನಪೂರ್ಣೇಶ್ವರಿ ಕೃಪೆ. ನನ್ ಮನೆಯಲ್ಲಿ ಚಿಕ್ಕಲ್ ಪಾತ್ರೆ ಅಡ್ಗೆ ಮಾಡಿದ್ರು. ನನ್ನ ಅತ್ತೆ ಹೇಳ್ತಾರೆ, ಇಷ್ಟು ಜನ ಊಟಕ್ಕೆ ಬಂದ್ರೆ ಅದ್ ಅಡಿಗೆ ಹೇಗ್ ಸಾಲುತ್ತಂತ. ಅದ್ ನನ್ಗೆ ಗೊತ್ತಿಲ್ಲ, ದೇವ್ರದ್ ಒಂದು ಕೃಪೆ, ಮತ್ತೆ ಎಲ್ಲಾ ದೊಡ್ಡವ್ರ ಹಿರಿಯರ ಆಶೀರ್ವಾದ.
ನಾನೇನ್ ಹೇಳ್ತೀನಿ, ದುಡ್ಡಿದೆ ನಮ್ಮ ಹತ್ರ ಇದೆ, ನಾವೊಂದ್ ಲೆವೆಲ್ ಅಲ್ಲಿ ಇದೀವಂತ ನಾವ್ ಯಾವತ್ತೂ ಅನ್ಕೋಬಾರ್ದು. ಹೌದು. ಹಿರಿಯರು ಅಂತ ನಾವ್ ಎಲ್ಲಿ ಗೌರವಿಸ್ತೀವಲ್ಲ, ಚಿಕ್ಕವ್ರು ಅಂತ ಎಲ್ಲಿ ಮುದ್ದು ಮಾಡ್ತೀವಲ್ಲ, ಅದು ಲೈಫ್ ಅಲ್ಲೇ ನಮ್ಗೆ ಎತ್ತಿ ಹಿಡಿಯುತ್ತೆ. ಆ ಮುಗ್ಧತೆ ಮಕ್ಕಳು ನಮ್ಮನ್ನ ಅಮ್ಮ ಅಂತ ನೋಡ್ತಾರೆ, ನಾವ್ ಇನ್ನೊಬ್ರಿಗೆ ಅಮ್ಮ ಅಪ್ಪ ಅಂತ ನಾವ್ ನೋಡಿದಾಗ, ನಾವ್ ಆ ಸ್ಟೇಜಿಗೆ ಬಂದಾಗ ಆ ಚಿಕ್ಕ ಮಕ್ಕಳು ನಮ್ಮನ್ನ ಆ ಲೆವೆಲಿಗೆ ನೋಡ್ತಾರೆ. ನಾನ್ ಅದೇ ಅನ್ಕೊಂಡ್ ಬಂದಿದ್ದು, ಎಲ್ರಿಗೂ ಅದೇ ಒಂದು ಮೆಸೇಜ್ ಮುಟ್ಸೋದು. ನಾವ್ ಈ ಸ್ಥಾನದಲ್ಲಿದೀವಿ, ನಾವ್ ಹಾಗಿದೀವಿ ಅಂತ ಯಾವಾಗೂ ಅನ್ಕೋಬಾರ್ದು. ಫಸ್ಟ್ ಒಂದ್ ಮನುಷ್ಯ, ಒಂದ್ ಮಾನವೀಯತೆ, ಆ ಮಾನವೀಯತೆ ದೃಷ್ಟಿ ಯಾವಾಗೂ ಮರಿಬೇಡಿ. ಅದನ್ನ ಮರ್ತ್ರೆ ನಮ್ಗೆ ಲೈಫ್ ಅಲ್ಲಿ ಯಾವಾಗೂ ಒಂದ್ಸರ್ತಿ ಹೀಗಿರ್ತೀವಿ, ಒಂದ್ಸರ್ತಿ ಹಾಗಾಗ್ತಿವಿ. ಅದು ನಮಗೊಂದು ಪಾಠ ಕಲ್ಸ್ಕೊಡುತ್ತೆ. ಗಂಡ ಹೆಂಡತಿ ಹೆಂಗಿರ್ಬೇಕು ಅಂತೀರಾ? ಗಂಡ ಹೆಂಡತಿ ಅಂದ್ರೆ ಲೈಕ್ ಒಂದು ಕಾಯಿನ್. ಹೆಡ್ ಇಲ್ಲ ಅಂದ್ರೆ ಟೇಲ್ ಇಲ್ಲ, ಟೇಲ್ ಇಲ್ಲ ಅಂದ್ರೆ ಹೆಡ್ ಇಲ್ಲ. ಒಂದ್ ಮುಖದ ನಾಣ್ಯ ಒಂದೇ ಕಡೆ ಇದೆ ಅಂತ ನೀವು ಯೂಸ್ ಮಾಡಲ್ಲ, ಹಾಗಿರ್ಬೇಕು. ಎಲ್ರಿಗೂ ಇರುತ್ತೆ, ಮದ್ವೆ ಆದ ತಕ್ಷಣ ಗಂಡ ಹೀಗಿರ್ಬೇಕು, ನನ್ಗೆ ಅಲ್ಲಿ ಕರ್ಕೊಂಡು ಹೋಗಿಲ್ಲ, ನನ್ಗೆ ಅದ್ ಕೊಡ್ಸಿಲ್ಲ, ನನ್ಗೆ ಮಾಡಿಲ್ಲ, ನನ್ನ ಹತ್ರ ಟೈಮ್ ಕೊಟ್ಟಿಲ್ಲ ಅಂತ. ಬಟ್ ನಾನು ಅವ್ರ ಜೊತೆ ಮದ್ವೆ ಆದಾಗ ಅನ್ಕೊಂಡೆ, ಬಟ್ ನಾನ್ ನಂದೇ ಅನ್ಕೊಂಡ್ರೆ ನಾನ್ ಸೆಲ್ಫಿಶ್ ಆಗ್ತಿದ್ದೆ. ಬಟ್ ಅದ್ರ ಹಿಂದೆ ನನ್ ಗಂಡ ಏನ್ ಶ್ರಮ ಪಡ್ತಾರ ಅನ್ನೋದು ನಾನ್ ತಿಳ್ಕೊಂಡೆ. ಅವ್ರು ಹೊರಗಡೆ ಹೋದ್ರೆ ಒಂದ್ 20 ರೂಪಾಯಿ ನೀರಿನ ಬಾಟ್ಲಿ, ಅವಾಗ ಒಂದ್ ಓಂಕಾರ ವಾಟರ್ ಬಾಟ್ಲ್ ಒಂದ್ 5 ರೂಪಾಯಿ ಇತ್ತು, ಅದನ್ನು ಅವ್ರು ತಗೊಂಡ್ ಹೋಗ್ತಿದ್ದಿಲ್ಲ. ಮನೆಯಲ್ಲಿ ಪೆಪ್ಸಿ ಅಥವಾ ಜೀರಾ ಕುಡ್ದಿದ್ದು ಯಾರಾದ್ರೂ ಗೆಸ್ಟ್ ತಗೊಂಬಂದಿದ್ ಬಾಟ್ಲಿ ಮಾಜಾ, ಅದನ್ನ ಖಾಲಿಯಾಗಿ ತೊಳೆದಿಡು, ನಾನ್ ಟ್ರಾವೆಲಿಂಗ್ ಹೋಗ್ಬೇಕಾರ ನೀರ್ ತುಂಬ್ಕೊಂಡ್ ಹೋಗ್ತೀನಿ ಅಂತಿದ್ರು. ಹೊರಗಡೆ ಹೋದ್ರೆ 20 ರೂಪಾಯಿಗೆ ಒಂದು ಊಟ. 20 ವರ್ಷದ ಹಿಂದಿನ ಮಾತು. ಬಟ್ ಅವರು ಮನೇಲೆ, ನಾನ್ ಬೆಳಗ್ಗೆ 3:30-4 ಗಂಟೆಗೆ ಎದ್ದು ಅವ್ರಿಗೊಂದ್ ಚಪಾತಿ ಉಪ್ಪಿನಕಾಯಿ ತುಪ್ಪ ಅಂದ್ರೆ ತುಂಬಾ ಇಷ್ಟ, ನಂಗೆ ಪಲ್ಯನೂ ಬೇಡ, ರೋಲ್ ಮಾಡಿ ಕೊಡ್ತಿದ್ದೆ, ಅದನ್ನ ತಗೊಂಡ್ ಹೋಗ್ತಿದ್ರು. ಒಂದ್ ಸಣ್ಣ ನಮ್ ಇಬ್ರದ್ದು ಒಂದು ಖುಷಿ. ಮದ್ವೆ ಆದಾಗ ಹೊಸದಾಗ ನಾವ್ ಫಸ್ಟ್ ಹೋಗಿದ್ದು ಸಾಗರ, ಅವ್ರ ಅಜ್ಜಿ ಮನೆ. ಅಜ್ಜಿ ಮನೆಗೆ ಹೋದಾಗ ಆದರ್ಶ ದಂಪತಿ ಪ್ರೋಗ್ರಾಮ್ ಇತ್ತು ನಮ್ಮ ಇವ್ರದ್ದು, ಶ್ರೀನಾಥ್ ಅವ್ರದ್ದು. ಅದನ್ನ ಹಂಗೆ ನಾವ್ ಜಸ್ಟ್ ಅಲ್ಲಿ ನಾವಲ್ಲಿ ಪ್ರೋಗ್ರಾಮಿಗೆ ಹೋಗೋದ್ ಬೇಡ, ನಮ್ಮನ್ನ ಅಲ್ಲಿ ಹೋಗ್ಬಾರ್ದು, ನಾವೇ ಇಬ್ರು ಗಂಡ ಹೆಂಡತಿ ಮಾಡ್ಕೊಳ್ಳೋಣ ಅಂತ ನಾವೇ ಬಸ್ ಅಲ್ಲಿ ಇಬ್ರು ಮಾಡಿದ್ವಿ. 2 ರೂಪಾಯಿ ಟೀ, 50 ಪೈಸೆದ ಪಾರ್ಲೆಜಿ ಬಿಸ್ಕಿಟ್ ಕೂಡ ಪಾರ್ಲೆಜಿ ಬಿಸ್ಕಿಟ್, 2 ರೂಪಾಯಿ ಟೀ ಅಷ್ಟೇ. 2 ಕಪ್ ತಗೊಳ್ಳಷ್ಟು ನಮ್ಮ ಹತ್ರ ದುಡ್ಡಿದ್ದಿಲ್ಲ. ಅದ್ 1 ಟೀ ಅಲ್ಲಿ 5 ರೂಪಾಯಿ ಬಿಸ್ಕಿಟ್ ನ ಅದು 5 ಪೀಸ್ ಬಂದಿತ್ತು. 6 ಪೀಸ್ ಬಂದ್ರೆ ಅವ್ರ 3 ನಾನ್ 3 ತಿಂತಿದ್ವಿ. ಬಟ್ 5 ಪೀಸ್ ಬಂದಿದ್ದಕ್ಕೆ 2.5 ಪೀಸ್ ನಾನು, 2.5 ಪೀಸ್ ಅವರು. ಅದನ್ನ ತಿನ್ಕೊಂಡ ಅಜ್ಜಿ ಮನೆಗ್ ಹೋದ್ರೆ ಅವ್ರಂದ್ರ ಇಲ್ಲ ಊಟ ಮಾಡಿ ಅಂತ ಅಂದ್ರ, ಇಲ್ಲಮ್ಮ ನಾವೀಗ ಜಸ್ಟ್ ಟಿಫನ್ ತಿನ್ಕೊಂಡ್ ಬಂದಿದೀವಿ ಅಂತ ಹೇಳಿದ್ರು. ಬಟ್ ಅದೊಂದ್ ಏನ್ ಹಿರಿಯರದೊಂದ್ ಇರುತ್ತಲ್ಲ, ನಮ್ ಮುಖ ನೋಡಿದ ತಕ್ಷಣ ಹೇಳಿದ್ರು, ಇಲ್ಲ ನೀವು ಹಸ್ಕೊಂಡ್ ಬಂದಿದೀರಾ, ಸುಳ್ಳು ಹೇಳ್ತಾ ಇದೀರಾ ಇಬ್ರು, ಬನ್ನಿ ಊಟ ಮಾಡಿ ಅಂತ ಹೇಳಿದ್ರು. ಕೆಲವೊಬ್ರು ಹಿರಿಯರ್ಲಿಂತ ಕಲ್ತಿದ್ದು ತುಂಬಾ ಇದೆ. ಅದನ್ನ ನಾವು ಕಲ್ಕೊಂಡ್ ಬಂದ್ರೆ ನಮ್ ಲೈಫ್ ಅಲ್ಲಿ ಒಂದ್ ರೀಚ್ ಆಗ್ತೀವಿ. ತುಂಬಾ ಜನ ಗಂಡ ಹೆಂಡತಿಯರು ಸ್ವಲ್ಪ ಟೈಮ್ ಕೊಡಲ್ಲ ಅನ್ನೋ ವಿಚಾರ ಜಗಳ ಆಡ್ತಾರೆ, ಬೇರೆ ಆಗ್ತಾರೆ, ಸಪರೇಟ್ ಆಗುವಂತದೆಲ್ಲ ನಡೀತಿದೆ. ಈ ಟೈಮ್ ಕೊಡೋದಿಲ್ಲ ಅನ್ನೋ ಸಬ್ಜೆಕ್ಟ್ ನೀವ್ ಏನ್ ಹೇಳ್ತೀರಾ? ಅದ ಹಾಗೆ ತಿಳ್ಕೊಬಾರ್ದು. ಇರೋದೇ 20 ಹೆಂಗಿದ್ರೆ ಗಂಡನ್ ಸಕ್ಸಸ್ ಕಾರಣ ಆಗುತ್ತೆ ಅಂತ ನಿಮ್ ಕಿವಿ ಮಾತು. ಅದನ್ನಂದ್ರೆ ನಾ ಹೇಳ್ತೀನಲ್ಲ, ಅವ್ರು ನಮ್ ಟೈಮ್ ಕೊಟ್ಟಿಲ್ಲ ಹಾಗೆ ಹೇಗೆ ಅನ್ಕೊಂಡ್ರೆ ಅದ್ ನಾವ್ ಹಾಗೆ ಅನ್ಕೊಂತೀವಿ. ಇಷ್ಟು ಟೈಮ್ ಅವ್ರು ದುಡಿತಿದಾರೆ ಅಂತ ಅನ್ಕೊಂಡ್ರೆ ಅದಕ್ ನಾವು ಅವ್ರಿಗೆ ಸಪೋರ್ಟ್ ಆಗ್ಬೇಕು. ಆ ಟೈಮನ್ನ ಅವ್ರ ಜೊತೆ ನಾವ್ ಇದ್ರೆ, ನಾನ್ ಇದೀನಿ, ನೀವು ಹೋಗ್ ಬನ್ನಿ, ನೀವು ಮಾಡ್ಕೊಂಡ್ ಬನ್ನಿ ಅಂತ. ನಾವ್ 20 ವರ್ಷ ಅಲ್ಲಿ ಖುಷಿಲೇ ಹೋಗಿದ್ ಮೂವಿ ಅಂದ್ರೆ ರೀಸೆಂಟ್ಲಿ ಇವಾಗ ಏನೋ ಒಂದು ಮನ್ಸಿಗೆ ಸಮಾಧಾನ ಬೇಕು ಅಂತ ಹೇಳಿ ನಾವ್ ಮೂವಿಗೆ ಹೋಗ್ಬೇಕು, ಅಲ್ಲಿ ಅದು 3 ತಾಸು ಟೈಮ್ ಹೋಗುತ್ತಲ್ಲ ಅಂತ ಹೇಳಿ ಆ 3 ತಾಸನು ಇವ್ರು ದುಡಿಯಕ್ ವಿಚಾರ ಮಾಡ್ತಿದ್ರು. ಹಂಗಾಗಿ ಎಲ್ರಿಗೂ ಹೆಣ್ಮಕ್ಳಿಗೆ ನಾನ್ ಹೇಳೋದಂದ್ರ, ಟೈಮ್ ಕೊಟ್ಟಿಲ್ಲ, ಚಿಕ್ಕ ವಿಷಯಗೆಲ್ಲ ಜಗಳ ಮಾಡ್ಕೊಂಡು ನನ್ಗೆ ಅದು ಕೊಡ್ಸಿಲ್ಲ ಇದು ಕೊಡ್ಸಿಲ್ಲ ಅನ್ನೋದ್ ಬೇಡ. ಮೇನ್ ಇರೋದು ನಮ್ಗೊಂದು ಕರ್ಮಣಿ ಮಾಂಗಲ್ಯ, ಅದೊಂದ್ ಇದ್ರೆ ನಮ್ಗ ಸಾಕು. ಬಂಗಾರ ಹಾಕೊಂಡ್ರೇನೆ ಅಂತೇನಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಅಂತಾರೆ, ಶ್ವೇತಾ ಅನ್ನೋ ಚಂದಕ್ಕೆ ಇನ್ನೊಂದು ಹೆಸರು ಶ್ವೇತಾ. ಹಾಗಾಗಿ ನನ್ಗೆ ಅವ್ರಲಿಂದ ನಾನ್ ತುಂಬಾ ಕಲ್ತಿದ್ದೀನಿ. ಅಂದ್ರೆ ಇನ್ ಒಡವೆ ಹಾಕೊಂಡ್ರೆ ಚಂದ ಕಾಣ್ತೀಯ, ರೇಷ್ಮೆ ಸೀರೆ ಉಟ್ರೇನೆ ಚೆನ್ನಾಗ್ ಕಾಣ್ತೀಯ, ಹಾಗಂತೇನಿಲ್ಲ. ಹಾಗ್ ಮಾಡ್ಕೊಂಡ್ ಹೋಗಿ ಆಮೇಲೆ ಅವ್ರ ಪ್ರತಿ ಏನ್ ಅವ್ರನ್ನ ಒಂದು ಆ ಟೈಮ್ ಅವ್ರು ಏನಕ್ಕೆ ಯೂಸ್ ಮಾಡ್ಕೊಂತ ಇದಾರೆ ಅದನ್ನ ನಾವು ವಿಚಾರ ಮಾಡ್ಬೇಕು. ಎಲ್ರು ಒಂದೇ ತರ ಇರ್ತಾರಂತಿಲ್ಲ, ಕೆಲವೊಬ್ರು ಸುಳ್ಳು ಹೇಳಿನೂ ಹೋಗೋರ್ ಇರ್ತಾರೆ, ಇಲ್ಲ ಹಾಗೆ ಹೀಗೆ ಅಂತ. ಅದನ್ನ ನಾವು ತಿಳ್ಕೊಂಡು ಅವ್ರು ಮಾಡುವೆ ಕರೆಕ್ಟ್ ಇತ್ತಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವರು ಇವತ್ತಿಗೆ ಅವ್ರು ಇದ್ದಿದ್ದನ್ನ ಮನ್ಸಿನ ರೀಚ್ ಆಗ್ತಾರೆ. ಅವಾಗ ನಮಗ್ ನಾವ್ ಹೇಳೋದ್ ಬೇಡ, ಅವರೇ ನಮಗ್ ಟೈಮ್ ಕೊಡ್ತಾರೆ. 100% ಹೌದು ಸರ್. ಒಂದು ವಿಚಾರ ಮಿಸ್ ಆಯ್ತು, ಅದೇ ನಿಮ್ಮ ಡ್ರೀಮ್ ಏನು ಅಂತ ನಾನು ಕೇಳಿದೆ. ಸೊ ಏನ್ ಗೋಲ್ ಇದೆ ಸರ್? ಸದ್ಯಕ್ಕೆ ನಿಮ್ಮ ಒಂದು ಫ್ಯಾಕ್ಟ್ರಿ ಎದುರುಗಡೆ ಕರ್ಕೊಂಡು ಬಂದು ನಿಲ್ಸಿದೀರಾ. ಸೊ ಫ್ಯಾಕ್ಟ್ರಿನ ಆಮೇಲೆ ನಾನು ನೋಡ್ತೀನಿ, ನಮ್ ಜನಕ್ಕೆ ತೋರಿಸ್ತೀನಿ. ನಿಮ್ಮ ಒಂದು ಡ್ರೀಮ್ ಇದ್ರೆ ಏನು ಸರ್? ಸರ್ ನನ್ನ ಡ್ರೀಮ್ ನೋಡ್ರಿ, ಮನುಷ್ಯನ ಜೀವನ ಬರೋದು ಎಷ್ಟು ಲಕ್ಷದಲ್ಲಿ ಒಂದ್ಸರಿ. ಸಾಧಾರಣವಾದಂತ ಒಂದು ಸಣ್ಣ ಹುಳ, ರೇಷ್ಮೆ ಹುಳ, ರೇಷ್ಮೆ ಬಟ್ಟೆ ನೇಯ್ಲಿಕ್ಕೆ ಬಟ್ಟೆ ಕೊಟ್ಟು ಹೋಗ್ತದೆ. ಆ ಬಟ್ಟೆ 100 ವರ್ಷ ಇರ್ತದೆ.
ನಾವು ಮನುಷ್ಯರು ಅದಕ್ಕಿಂತ ಬಹಳ ಶ್ರೇಷ್ಠ, ಅದಕ್ಕಿಂತನೂ ಹೆಚ್ಚು ಮಾಡಿ ತೋರಿಸ್ಬೇಕು ನಾವು. ಎಸ್ 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 ಅದಕ್ಕೆ ನಿಲುಗಡೆ ಇಲ್ಲ. ಇಲ್ಲ, ನಂದು ಒಂದು ಆಸೆ ಅಂತಂದ್ರೆ, ನಾ ಇನ್ ಕೇಸ್ ವಯಸ್ಸಾಗ್ಲಿ ಹೆಂಗಾಗ್ಲಿ ಸತ್ರು ಕೂಡ 10 ಗಂಟೆ ಬೆಳಗ್ಗೆ 10 ಗಂಟೆಗಿಂತ ಮುಂಚೆ ಸತ್ರೆ ಮನೆಯಲ್ಲಿ, 10 ಗಂಟೆ ನಂತರ ಸತ್ರೆ ಆಫೀಸಲ್ಲಿ, ಸಾಯಂಕಾಲ 10 ಗಂಟೆಯಿಂದ 7 ಗಂಟೆವರೆಗೂ ಆಫೀಸಲ್ಲಿ ಇರ್ತೀನಿ, ನಾನು ಕೆಲಸದಲ್ಲಿ ಇರ್ತೀನಿ. ಯಾವಾಗ್ಲೂ ನಾ ಹಿಂಗೆ ಇದೇ ರೀತಿ ಕೆಲಸ ಮಾಡ್ಕೊಂತ ಹೋಗ್ಬೇಕು. ನನ್ನ ಎವ್ರಿ ಇಯರ್, ಪ್ರತಿ ಒಂದು ವರ್ಷನೂ ಹೊಸದೇನಾರ ಮಾಡ್ಕೊಂತ ಹೋಗ್ಬೇಕು, ಹೊಸದ ಕನ್ಸ್ಟ್ರಕ್ಷನ್ ಮಾಡಬೇಕು, ಹೊಸ ಮಟೀರಿಯಲ್ ತರಿಸ್ಬೇಕು, ಹೊಸ ಆಫೀಸ್ ಮಾಡಬೇಕು. ಆದ್ರೆ ನಾ ಬರ್ತಾ ನಿಮ್ಗೆ ತೋರಿಸಿದ್ನಲ್ಲ ಇನ್ಫೋಸಿಸ್, ನನ್ನ ಲೈಫ್ನಾಗ ಅಷ್ಟು ದೊಡ್ಡದು ಬಿಲ್ಡಿಂಗ್ ಕಟ್ತೀನಿ, ಅಷ್ಟು ದೊಡ್ಡ ವ್ಯಾಪಾರ ಮಾಡ್ತೀನಿ. ಸಾವಿರಾರು ಜನಕ್ಕೆ ಒಂದು ಇವ್ರದ್ದು ಇನ್ನೊಂದು ಬೆಸ್ಟ್ ಗುಣ ಅಂದ್ರೆ, ಎಲ್ರು ನಾನು ಇಷ್ಟು ಜನ ನೌಕರಿಗೆ ಇಟ್ಕೊಂಡಿದೀನಿ, ಇಷ್ಟು ಜನ ನಾನು ಕೆಲಸ ಕೊಟ್ಟಿದೀನಿ ಅಂತಾರೆ. ಬಟ್ ಇವ್ರದ್ದೇನಿದೆ ಅಂದ್ರೆ ನನ್ಗೆ ಹೇಳ್ತಾರ ಅವ್ರು, ನಾನು ಅವ್ರಿಗೆ ದುಡ್ಡು ಕೊಡ್ತಾ ಇದೀನಿ ಅನ್ಕೋಬೇಡ, ಅಷ್ಟು ಜನದ ಮನೆ ನಡೀತಾ ಇದೆ, ಆ ಮನೆ ನಡೆಸ್ತಾ ಇದ್ದೀವಿ, ಅಷ್ಟು ಶಕ್ತಿ ನಮ್ಮ ಹತ್ರ ಕೊಟ್ಟಿದ್ದಾನಂತ ಹೇಳಿ ಅನ್ಕೊಂತೀವಲ್ಲ, ಅದೇ ನಮ್ಮನೆಯವ್ರದ್ದು ಒಂದು ಗ್ರೇಟ್. ಖಂಡಿತ. ಹೆಗ್ಗದ್ದೆ ಸ್ಟುಡಿಯೋ ಜೊತೆ ಸರಾಸರಿ 40 ನಿಮಿಷಗಳ ಕಾಲ ನಿಮ್ ಸ್ಟೋರಿಯನ್ನ ಬಿಚ್ಚಿಟ್ರಿ. ಸೊ ನಾನು ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಇದು. ಸೊ ನಾನು ಹುಬ್ಳಿಗೆ ಬಂದಿದ್ದು ನಿಮ್ಮ ಒಂದು ಕಚೇರಿಯನ್ನ ನೋಡ್ಬೇಕು ಅಂತ ಹೇಳಿ. ಇಲ್ಲಿಗೆ ಬಂದಾಗ ಗೊತ್ತಾಯ್ತು ನಿಮ್ ಸ್ಟೋರಿನೇ ತುಂಬಾ ಚೆನ್ನಾಗಿದೆ ಅದಕ್ಕಿಂತ ಅಂತ. ಸೊ ಕಚೇರಿಯನ್ನು ಕೂಡ ತೋರಿಸ್ತೀನಿ, ನಮ್ಮ ರೈತರಿಗೆ ಹೆಲ್ಪ್ ಆಗೋ ತರ ಏನಾದ್ರೂ ಇದ್ರೆ ಅದರಿಂದ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಜೊತೆಗೆ ನಿಮ್ಮ ಸ್ಟೋರಿಯನ್ನ ಯಾಕೆ ಬಿತ್ತರ ಮಾಡಿದೀನಿ ಅಂತ ಹೇಳಿದ್ರೆ, ಒಂದಿಷ್ಟು ಜನಕ್ಕೆ ಇದು ಇನ್ಸ್ಪೈರ್ ಆಗ್ಲಿ. ಎಲ್ಲವನ್ನ ಕಳೆದುಕೊಂಡಾಗ ನಮ್ಮ ಬದುಕು ಏನೂ ಇಲ್ಲ ಅನ್ನೋರಿಗೆ ಇಲ್ಲ, ಏನೋ ಒಂದು ಇದೆ ಅನ್ನೋದು ತಿಳಿಲಿ ಅನ್ನೋ ಒಂದು ಕಾರಣಕ್ಕೆ ಸೊ ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಸೊ ನಿಮ್ಮಿಬ್ಬರ ಸಮಯವನ್ನ ನಮ್ಗೆ ಕೊಟ್ಟಿರೋದಕ್ಕೆ ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.